ಜೇನಿನ ಅಲರ್ಜಿ ಇರೋರು ಜಗತ್ತಿನಲ್ಲಿ ಲಕ್ಷಕ್ಕೋ 2 ಲಕ್ಷಕ್ಕೋ ಒಬ್ಬರು ಸಿಗ್ತಾರೆ. ಅಂಥ ನೋವಿಗೆ ತಣ್ಣಗಾಗ್ಬಿಡುತ್ತೆ, ಪೇನ್ ಕಿಲ್ಲರ್ ಬೇಕಿಲ್ಲ. ಜೇನು ಕಚ್ಚಿದ್ರಿಂದ ನಿಮ್ಗೆ ಅದು ಸರಿ ಹೋಯ್ತು. ಜಗತ್ತಿನಲ್ಲಿ ಇದನ್ನು ಮೀರಿಸಿದಂಥ ಶಿಶು ಆಹಾರ ಯಾವುದೂ ಇಲ್ಲ ಅಂತ. ಚಿಕನ್ ಮಾತ್ರ ನಾನು ಎಂದೂ ತಿನ್ನೋದಿಲ್ಲ ಸರ್ ಅಂತ ಹೇಳ್ದೆ. ಈ ನಮ್ಮ ಜೇನು ಸಾಕೋದು ಯಾತಕ್ಕೆ ಅನ್ನೋದಕ್ಕೂ ಮಹಿಳೆಯರಿಗೆ ಬಹುದೊಡ್ಡ ಲಿಂಕ್. ಹೇಗೆ ಅಂದರೆ ಮಹಿಳೆಯರಿಗೆ ತಮ್ಮ ಗರ್ಭಿಣಿ ಅವಸ್ಥೆ ಬಾಣಂತಿ ಅವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಬ್ಬಿಣದ ಕೊರತೆ ಬರುತ್ತೆ. ಡು ಯು ಅಗ್ರಿ? ಹೌದು ಸರ್. ಆವಾಗ ಹೆಣ್ಣುಮಕ್ಕಳು ಆವಾಗ ಯಾವುದೇ ಡಾಕ್ಟರ್ ಹತ್ರ ಹೋಗಲಿ, ಕಬ್ಬಿಣದ ಕೊರತೆ ಇದೆ, ನೀನು ಮಾತ್ರೆ ತಗೊಳ್ಳಿ, ಐರನ್ ಮಾತ್ರೆ ಹೇಳ್ತಾರೆ ತಾನೆ, ಕ್ಯಾಲ್ಸಿಯಮ್ ಸಾಮಾನ್ಯವಾಗಿ ಹೇಳ್ತಾರೆ. ಹೌದು. ಆ ಸಮಯದಲ್ಲಿ ನೀವು ರೆಗ್ಯುಲರ್ ಆಗಿ ನನ್ನ ಹನಿಯನ್ನು ಪ್ರತಿ ದಿವಸ 2 ಚಮಚ ನೀವು ತೊಗೊಳ್ತಾ ಇದ್ದರೆ ಅದು ಯಾವ ಡಾಕ್ಟ್ರ್ ಹೇಳ್ತಾನೆ ಹೇಳಿ ನೋಡೋಣ. ಫೆರಸ್ ಕಂಟೆಂಟ್ ಇದೆ. ಅಂದರೆ ಕಬ್ಬಿಣದ ಕೊರತೆ ಎಲ್ಲ ನೀಗುತ್ತೆ, ಅನುಮಾನವೇ ಇಲ್ಲ. ಏನು ಅದೊಂದೇ ಅಲ್ಲ, ಅದರಲ್ಲಿ ನಾನು ಏನು ಮಾಡಿದೆ ಅಂದರೆ, ಬಸವರಾಜ ಹೊರಟ್ಟಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದ. ಹೌದು. ಆವಾಗ ಒಂದು ಶಾಲಾ ಮಕ್ಕಳಿಗೆ ತಾವು ಇದ್ರು ಆವಾಗ. ನಾನು 8ರಿಂದ 14 MLC ಆಗಿದ್ದೆ ಸರ್. ಇಲ್ಲ ಆವಾಗಲ್ಲ, ಯಾವಾಗಲೂ ಗೊತ್ತಿಲ್ಲ, JDS ಇರಲಿ, ನನಗೂ ನೆನಪಿಲ್ಲ, ಇರಲಿ. ಏನು ಬಾಳೆಹಣ್ಣು ಕೊಡಬೇಕಾ, ಹಾಲು ಕೊಡಬೇಕಾ, ಮೊಟ್ಟೆ ಕೊಡಬೇಕಾ? ಅದು ಆಮೇಲೆ ಬಂದಿದ್ದು. ಆಮೇಲೆ ನಾನೇನು ಮಾಡಿದೆ, ಹೈದರಾಬಾದಲ್ಲಿ ಒಂದು ಏನು ನ್ಯೂಟ್ರಿಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನೋ ಇದೆ. ಅವರು ಎಲ್ಲ ಆಹಾರ ಧಾನ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು, ಮೈಸೂರಲ್ಲೂ ಇದೆಯಲ್ಲ ಸರ್, CFTRI ಮೈಸೂರದು. ಮೈಸೂರಿಗಿಂತ ಅವ್ರದ್ದು ಎರಡೂ ಕೇಂದ್ರದ್ದೇನೆ ಆಯ್ತಲ್ಲ. ನಾವು ಅಲ್ಲಿಗೆ ಯಾವುದೋ ಒಂದು NIRDನಲ್ಲಿ ಟ್ರೈನಿಂಗ್ ಹೋದಾಗ ನಾವಲ್ಲಿ ಹೋಗಿದ್ವಿ. ಮತ್ತು ಅದು ನನಗೆ ಇದಿತ್ತು, ಆ ಬುಕ್ಕನ್ನು, ಅವ್ರದ್ದು ಬುಕ್ ಏನಿದೆಯಲ್ಲ, ಇದು ಸಾವನೀರು, ಅದರಲ್ಲಿ ತಗೊಂಡು ಜೇನಿಗೂ ಅಲ್ಲಿ ಅವರು ಕೊಟ್ಟಿರುವಂಥ ವಿವಿಧ ಆಹಾರ ಪದಾರ್ಥಗಳಿಗೂ ಒಂದು ಹೋಲಿಕೆ ಪಟ್ಟಿಯನ್ನು ತಯಾರು ಮಾಡಿದೆ. ಮಾಡಿದಾಗ ನನಗೆ ಕಂಡು ಬಂದದ್ದು ಜೇನಿನಲ್ಲಿ ಎಲ್ಲ ಇದೆ. ಅಂದರೆ ನೀವು ಹೇಳೋದು ನ್ಯೂಟ್ರಿಯೆಂಟ್ಸ್ ಆಹಾರದಲ್ಲಿ ಏನಿದೆ, ಜೇನಲ್ಲಿ ಏನಿದೆ ಅಂತ ಏನಿದೆ ಕಂಪ್ಯಾರಿಟಿವ್. ಓಕೆ. ನಾನು ಹೇಳಿದೆ, ಅಯ್ಯ ಹೊರಟ್ಟಿ, ಹಾಲೂ ಬೇಡ, ಮೊಟ್ಟೆನೂ ಬೇಡ, ಬಾಳೆಹಣ್ಣು ಬೇಡ, ನಾನು ಜೇನು ಕೊಡಂಗೆ ಮಾಡಯ್ಯ. ಇದರಿಂದನ ಎಷ್ಟು ರೈತರಿಗೆ ಒಂದು ಕಡೆ ಉಪಯೋಗ, ನಿಮ್ಮ ಮಕ್ಕಳಿಗೆ ಮತ್ತೊಂದು ಕಡೆ ಉಪಯೋಗ, ನಿಮ್ಮ ಜನರಿಗೆ ಇದರ ಬಗ್ಗೆ ಒಂದು ಒಲವು ಮೂಡ್ತದೆ. ಇದನ್ನು ಮಾಡಿರಿ ಅಂದ್ಕೊಂಡು ಏನು ಉಪಯೋಗ ಆಗಿಲ್ಲ. ನಾನು ಬಾಗಲಕೋಟೆ MLA ಚರಂತಿ ಮಠ, ಆಮೇಲೆ ಇನ್ನೊಬ್ಬರಲ್ಲಿ ಒಬ್ಬರು ಜುಗಳೂರು ಅಂತ ಒಳ್ಳೆ ಬೀ ಕೀಪರು, ಒಂದು ಟೀಮ್ ಮಾಡ್ಕೊಂಡು ಹೋಗಿದ್ವಿ. ವ್ಯರ್ಥ ಆಗ್ಬಿಟ್ಟು ಏನು ಉಪಯೋಗ ಆಗಿಲ್ಲ. ಈಗಲೂ ಅಷ್ಟೇ ಬಾಯ್ ಬಿಡ್ಕಂತ ಇದ್ದೀನಿ. ಯಾವುದನ್ನು ಇಂಥದ್ದನ್ನು ಕೇಳೋಲ್ಲ ಸರ್, ಅವ್ರದ್ದೇ ಆದಂಥ ಏನೋ ಇರುತ್ತೆ ಅವ್ರದ್ದು. ಏನೋ ಅಲ್ಲ, ನನಗೆ ಆಯಿತು, ನಿಮಗೇನು ಬೇಕೋ ಅದನ್ನೂ ಮಾಡ್ಕೊಳ್ರಿ. ಅರೆ ಒಳ್ಳೆ, ಈಗ ನೀವು ಏನೋ ಮಾಡಿ ಕೆಟ್ಟದ್ದನ್ನು ಮಾಡಿ ನೀವು ಕೆಟ್ಟು ನಮ್ಮನ್ನು ಕೆಡಿಸೋದ್ರ ಬದಲು ಒಳ್ಳೆಯದನ್ನೇ ಮಾಡಿ ನೀವು ಉದ್ಧಾರ ಆಗ್ರಿ ಮಾರ, ನಮಗೆ ಕೆಡಕಾಗಲಿ ಅಂತಲೇ ಮಾಡಿರಿ. ಜೇನುಗಳು ಕೊಟ್ಟು ಭಾಳ ಕಷ್ಟ ನಮ್ಮ ಇದು. ಆಯ್ತಲ್ಲ, ಇದು ನೀವೇನು ಕೇಳಿದ್ರಿ, ಜೇನು ಅಂದರೆ ಪರಾಗಸ್ಪರ್ಶ ಅಲ್ಲ. ಪರಾಗಸ್ಪರ್ಶ ಬಹುಮುಖ್ಯವಾದ್ದು. ಇನ್ನು ಅದರದ್ದು ಉಪ ಆದಾಯ, ಅದರಲ್ಲಿ ಉಪ ಉತ್ಪನ್ನಗಳು, ಕೀಟ ನೋಡೋದಕ್ಕೆ ಎಷ್ಟು 58ರಿಂದ 60 ಮಿಲಿಗ್ರಾಮ್, ಸುಮಾರು 17ರಿಂದ 18 ಹಾಕಬೇಕು 1 ಗ್ರಾಮ್ ತೂಕ ಬರೋದಕ್ಕೆ.
ಅಷ್ಟು ಚಿಕ್ಕವು. ಹಾಂ, ಜೇನುನೊಣಗಳು ಅವು ಮಾಡೋ ಕೆಲಸ ಇದೆಯಲ್ಲ, ಹಬ್ಬ ಅದ್ಭುತ. ಹ್ಞೂ ಹ್ಞೂ ಅವುಗಳಲ್ಲಿ ಜೇನುತುಪ್ಪ, ನಿಮಗೆ ಗೊತ್ತಿರೋದು ಜೇನುತುಪ್ಪ ಒಂದೇ. ಹೌದು. ಜೇನು ಮೇಣ. ಹಾಂ ಹೌದು, ಜೇನು ಮೇಣ ತುಂಬ ಕೇಳ್ತೀವಿ. ಹ್ಞೂ ಜೇನು ಅಂಟು. ಜೇನು ಅಂಟು ಅಂದರೆ ಹ್ಞೂ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಅದು ಈ ಮೆಲ್ಲಿಫೆರಾ ಮತ್ತು ಮುಜಂಟಿ ಅದರಲ್ಲಿ ಮಾತ್ರ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಕೆಲವು ಈ ಚರ್ಮವ್ಯಾಧಿಗಳಿಗೆ ಹಚ್ಚುವಂಥ ಮುಲಾಮಿದೆ. ಎಂಥ ಚರ್ಮವ್ಯಾಧಿ ಇದ್ರೂ ಹೋಗುತ್ತಮ್ಮ. ಹೌದಾ? ಜೇನಂಟು. ಜೇನಂಟು ಅದೇ ಎಂಥದ್ದು ಸರ್? ಹೇಗೆ ಜೇನಂಟು ಅದನ್ನು ನಿಮಗೆ ಮೆಲ್ಲಿಫೆರಾ ಇದ್ದ ಕಡೆ ಮಾತ್ರ ತೋರಿಸ್ಬೋದು. ಅದು ಏನು ಮಾಡುತ್ತೆ ಅಂದರೆ, ಒಳಗಡೆ ಫ್ರೇಮ್ಗಳಿದ್ದಾವಲ್ಲ, ಆಚೆ ಈಚೆ ಅಲ್ಲ ಆಡ್ಸಕ್ಕೆ ಬರದಂಗೆ ಅಲ್ಲಿ ಅಂಟು ಹಾಕಿಬಿಡುತ್ತದು. ಒಂದು ರೀತಿಯ ಇದು ಅದು. ಗಿಡಗಳಲ್ಲಿ ಬರುವಂಥ ಈ ಎಕ್ಕೆ ಗಿಡದಲ್ಲಿ ಎಕ್ಕೆ ಹಾಲು ಬರುತ್ತೆ, ಆ ಥರ ಬರೋದಿಲ್ವಾ? ಆ ಬೇವಿನ ಗಿಡದಲ್ಲಿ ಗೋಂದು ಬರುತ್ತೆ ಅದನ್ನೆಲ್ಲ ಸೇರಿಸಿಕೊಂಡು, ತಮ್ಮ ವ್ಯಾಕ್ಸನ್ನು ಸೇರಿಸಿಕೊಂಡು, ಕೆಲವು ಇದು ಈ ಮಣ್ಣಿನ ಹುಡಿ ಆ ಥರದ್ದೆಲ್ಲ ಸೇರಿಸಿಕೊಂಡು ಅದನ್ನೆಲ್ಲ ಮಾಡಿ ಅದನ್ನಲ್ಲಿ ಇಟ್ಬಿಡುತ್ತದು, ಸಕ್ರೇಟ್ ಮಾಡಿ. ಅದನ್ನಲ್ಲಿ ಹಾಕಿದಾಗ ಕಿತ್ತೋಕ್ಕಾಗಲ್ಲ. ನೀವು ಒಂದೇನರ ಇದನ್ನು ಲಿವರ್ ತೊಗೊಂಡು ಎಬ್ಬಬೇಕು. ಅದನ್ನು ಕರಗಿಸಿಬಿಟ್ಟು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಇನ್ಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಾಗ ಮುಲಾಮಾಗುತ್ತೆ. ಅದು ನನ್ನಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ಅದನ್ನು ನಾನು ಕೇಳಿದ್ದೀನಿ ಇವ್ರನ್ನ, ಯಾರೋ ಮಿಸ್ಟರ್ ದೇವನೇಸನ್ ಅಂತ, ಕೇರಳದ US ರಿಟೈರ್ಡ್ ಇವರು PC, ಭಾಳ ದೊಡ್ಡ ಮನುಷ್ಯ. ಏನು ಐ ಗಿವ್ ಯು ಲೇಟರ್ ಅಂತ ಹೇಳಿದ್ದವನು, ಕೊಟ್ಟಿಲ್ಲ ಅದನ್ನು. ಅವನು ಕರೆದಿದ್ದೀನಿ, ಯು ಪ್ಲೀಸ್ ವಿಸಿಟ್ ಒನ್ಸ್ ಅಂತ. ಬರ್ತೀನಿ ಅಂತ ಹೇಳಿದ್ದಾನೆ, ಬರ್ಬೋದು ಇಲ್ಲಿಗೆ. ಆಯಿತಾ? ಇದು ಜೇನಂಟು. ಪರಾಗ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಅದು ಗಿಡಗಳಿಂದ ಸಂಗ್ರಹ ಮಾಡಿ ತಂದಿಟ್ಟಂಥ ಪರಾಗವನ್ನು ಹದವಾಗಿ ಒಣಗಿಸಿ ಆ ಕಣಗಳಲ್ಲಿ ತುಂಬಿಸಿಡುತ್ತೆ. ಅದು ಬೇಕಾದಾಗ ಅದಕ್ಕೆ ಜೇನನ್ನು ಹಾಕ್ಕೊಂಡು ಅದನ್ನೆಲ್ಲ ರಸಾಯನ ಮಾಡಿ ತಗೊಂಡು ಮರಿಗಳಿಗೆ ಊಟ ಮಾಡಿಸುತ್ತೆ. ಇದನ್ನು ಬೀ ಬ್ರೆಡ್ ಅಂತ ಹೇಳ್ತೀವಿ. ಅದರ ಬೆಲೆ ಎಷ್ಟಂದರೆ, ಜೇನುತುಪ್ಪದ ಬೆಲೆ 100 ರೂಪಾಯಿ ಆದರೆ ಪರಾಗದ ಬೆಲೆ 1,000 ರೂಪಾಯಿ. ಯಾಕೆಂದರೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಕರೆಕ್ಟಾಗಿರುತ್ತೆ, ಎಕ್ಸೆಪ್ಟಿಂಗ್ ಶುಗರ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇದರಲ್ಲಿರುತ್ತೆ. ಮಿಕ್ಕ ಎಲ್ಲ ಆಲ್ ದಿ 43 ನ್ಯೂಟ್ರಿಯೆಂಟ್ಸ್ ವೈಟಮಿನ್ಸ್ ಇರುತ್ತೆ. ಹಾಗಾಗಿ ಪರಾಗಕ್ಕೆ ಬೆಲೆ ಜಾಸ್ತಿ. ಇನ್ನೊಂದು ರಾಯಲ್ ಜೆಲ್ಲಿ, ಹೇಳಿದ್ನಲ್ಲ ನಿಮಗೆ ರಾಯಲ್ ಜೆಲ್ಲಿಯ ಗುಣಗಳನ್ನು. ಅದಕ್ಕೆ ಬೆಲೆ ಎಷ್ಟು ಅಂದರೆ ಹತ್ತಿರ ಅದು ಇದರ 50 ಪಟ್ಟಿಗೆ ಹೋಗುತ್ತೆ. ನೀವು ಹೇಳ್ತಾ ಇರೋದು ಅಂಟು ರಾಯಲ್ ಜೆಲ್ಲಿ ಅಲ್ಲ, ರಾಯಲ್ ಜೆಲ್ಲಿ ರಾಣಿಗೆ ಮಾತ್ರ ಊಟ ಮಾಡಿಸುತ್ತೆ ಅಂತೇಳಿ. ಅದನ್ನು ಕಲೆಕ್ಟ್ ಮಾಡೋದು ಭಾಳ ಕಷ್ಟ. ಅದು ಭಾಳ ವಿಶೇಷವಾದದ್ದು. ಆಮೇಲೆ ಜೇನು ವಿಷ, ಅದು ಹೇಳ್ತಾರೆ ಬಿ ವೆನಮ್ ಬೆಲೆ ಎಷ್ಟು ಅಂತ ಗೊತ್ತಾ ನಿಮಗೆ? 1 ಗ್ರಾಮ್ 10,000 to 15,000 ರೂಪಾಯಿ. ಹೌ ಡು ದ ಕಲೆಕ್ಟ್ ಸರ್? ವೆನಮನ್ನು ಅಲ್ಲ, ವಿಷ ಪಾಯ್ಸನಸ್ ಸ್ನೇಕ್ಸಿಂದ ತಗೋತಾರೆ. ರಷ್ಯಾ, ನ್ಯೂಜಿಲೆಂಡ್, ಈ ಇದರಲ್ಲಿ ಏನು ಇಲ್ಲಿ ಇವುಗಳೆಲ್ಲ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ ಇದನ್ನು ಎಪಿಥೆರಪಿ ಅಂತ ಹೇಳ್ತಾರೆ, ಜೇನು ವಿಷದ ಚಿಕಿತ್ಸೆ ಅಂತ. ಒಂದು ಜೇನುನೊಣವನ್ನು ನೀವು ಹೇಳಿದ ಜಾಗದಲ್ಲಿ ಚುಚ್ಚಿಸಿದ್ದಕ್ಕೆ ದೇ ಚಾರ್ಜ್ $5 to $10. ಬರೀ ಒಂದು ಇದು. ಯಾವುದಕ್ಕೆ ಚಿಕಿತ್ಸೆ ಸರ್? ನರ ದೌರ್ಬಲ್ಯ, ನಿಮ್ಮ ಇಡೀ ನರಮಂಡಲವನ್ನು ಸರಿ ಮಾಡಿಸೋದು. ಏನು ಸುಸ್ತು
ಸ್ಥಿತಿಯಲ್ಲಿ ಇಡಬೇಕಂತಂದರೆ ಅದಕ್ಕೆ ಸಾಧ್ಯ. ನಿಮ್ಮ ನ್ಯೂರೋಬಿನ್ ಇಂಜೆಕ್ಷನ್ನಿಂದ ಅಲ್ಲ, ಇಂಜೆಕ್ಷನ್ ಇದೆಯಲ್ಲ, ಇಟ್ಸ್ ಜಸ್ಟ್ ಸ್ಟೆರಾಯ್ಡ್, ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಡೇಸ್ ಅದರ ಪರಿಣಾಮ. ಇದು ಹಂಗಲ್ಲ, ಎಟರ್ನಲ್, ಸತತವಾಗಿರ್ತದೆ ನಿಮ್ಮ ಜೀವ ಇರೋವರೆಗೂ ಈ ವೆನಮ್ ಪರಿಣಾಮ. ವೆನಮ್ ಚಿಕಿತ್ಸೆ ಎಂಥ ಚಿಕಿತ್ಸೆ ಅಂದರೆ, ಅದು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸರ್? ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ದೇರ್ ಆರ್ ಮೆಥಡ್ಸ್. ಸಣ್ಣದಾಗಿರುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಯಾಕೆ ಮಾಡಕ್ಕೆ ಹೋಗ್ತೀರಿ? ಅಲ್ಲ, ನಾವು ಮಾಡೋದು ಅಂದರೆ ಹೌ ಡು ವಿ ಗೆಟ್ ಇಟ್ ಅಂತ. ನೋ, ಟು ಗೆಟ್ ದಿ ಬೆನಿಫಿಟ್ ಆಫ್ ಬಿ ವೆನಮ್, ಯು ಜಸ್ಟ್ ಗೋ ಅಂಡ್ ಗೆಟ್ ಸ್ಟಿಂಗ್ಸ್. ನಿಮ್ಮಲ್ಲಿ 2 ಜನಗಳು ಇಟ್ಕೊಂಡು ಸುಮ್ಮನೆ ಒಳಗೆ ಹಿಂಗೆ ಇಡ್ರಿ, 1-4 ಹೊಡೀತದೆ, ಬರ್ರಿ, ಫಿನಿಶ್. ನಿಮ್ಗೆ ಎಲ್ಲ ಹೊಡಿಬೇಕು, ನಿಮಗೆ ಅದನ್ನು ಚುಚ್ಕೋಬೇಕಂತಿದೆ, ಅದಕ್ಕೊಂದು ಇದು ಬರುತ್ತೆ ಸರ್. ಹೆಜ್ಜೆಯನ್ನು ಕಚ್ಚಿ ಸತ್ತಿರೋರು ಇದ್ದಾರಲ್ಲ ಸರ್, ಈ ವಿಷಯದಿಂದನಾ? ಕರೆಕ್ಟ್ ಕ್ವಶನ್. ಇದು ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೇಳುವಂಥ ಪ್ರಶ್ನೆ. ಜೇನು ಚುಚ್ಚಿ ಸಾಯುವಂಥದ್ದು 1,00,000-2 ಲಕ್ಷಕ್ಕೋ ಒಬ್ಬರು, ಎಲ್ಲರೂ ಸಾಯಲ್ಲ. ನೀವು ಲಾಲ್ಬಾಗಲ್ಲಿ ಫ್ಲವರ್ ಶೋನಲ್ಲಿ ಏನೇನೋ ಆಗಾಯಿತು, ಹಗರಣ ಆಯಿತು, ಓಡೋದ್ರು, ಇದು ಮಾಡಿ ಕೇಳಿದ್ದೀರಿ. ಹೌದು. ಸತ್ತದ್ದೆಷ್ಟು ಜನ? ಒಂದೇ ಮಗು. ಹೌದು ಅಲ್ವಾ? ಹೌದು. ಅಂದರೆ ನಿಮಗೆ ಇಮ್ಯುನಿಟಿ ಅಥವಾ ಅಲರ್ಜಿ ಅರ್ಥ ಆಗುತ್ತಲ್ಲ, ಎಲ್ರಿಗೂ ಎಲ್ಲ ಅಲರ್ಜಿ ಇರಲ್ಲ. ಹೌದು. ಈಗ ನಮ್ಮ ಅನಂತ ಮಹಾಶಯ ಇದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಹಾಲು ಹಾಕಿದ್ದ ಮಜ್ಜಿಗೆನಾಗಲಿ ಮೊಸರನ್ನಾಗಲಿ ಹಾಲನ್ನಾಗಲಿ ಚಹಾನಾಗಲಿ ಕುಡಿಯಲ್ಲ, ಅಲರ್ಜಿ ಅವರಿಗೆ. ಆಮೇಲೆ ಶಾಂತಿವರೇನ ವಿಷಯಕ್ಕೆ ಬಂದರೆ, ಮೊದಲ ದಿವಸದ ಗಿಣ್ಣ ಅಂದರೆ ಎಲ್ರಿಗೂ ಎಷ್ಟೊಂದು ಪ್ರೀತಿ. ಶಾಂತಿವರೇ ಏನಾದರೂ ತಿಂದುಬಿಟ್ರೆ ಕತೆ ಮುಗೀತು. ಅಲ್ಲ, ತಲೆ ಸುತ್ತಿ ವಾಂತಿ, ಇದು ಮೈಯೆಲ್ಲ ಗಂದೆ. ಹಾಗಾಗಿ ಶಾಂತಿವರೇ ಎಲ್ಲ ನಮ್ಮ ಮನೆಯಲ್ಲೇ, ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ದನಗಳು ಯಾವಾಗಲೂ ಇರ್ತಿತ್ತು. ಯಾವಾಗ ಮೊದಲು 3 ದಿವಸದ ಗಿಣ್ಣ ನಮ್ಮ ಆಜು ಬಾಜು ಮನೆಯವ್ರ ಪಾಲು, ನಮಗೆ 3 ದಿವಸದ ನಂತರದ್ದು ಪಾಯಸ ಅಷ್ಟೇ. ಗಿಣ್ಣಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಾವು ಯಾರೂ ಮೊದಲ ದಿವಸದ ಗಿಣ್ಣ ತಗೊಳ್ಳೋದಿಲ್ಲ. ಇವಾಗ ಈ ನಮ್ಮ ಹೊಸ ಮೇಡಮ್ ಬಂದ ಮೇಲೆ ಮಾಡ್ತಾರೆ, ಅವರೆಲ್ಲ ತಿಂತಾರೆ, ನಾನೇನು ಮುಟ್ಟೋದಿಲ್ಲ. ನಿರ್ಮಲಮ್ಮ, ಅರ್ಥ ಆಯ್ತಲ್ಲ? ಅಲರ್ಜಿ ಅಂದರೆ ಒಬ್ಬೊಬ್ರಿಗೂ ಒಂದೊಂದಿರುತ್ತೆ, ಎಲ್ಲರಿಗೂ. ಜೇನಿನ ಅಲರ್ಜಿ ಇರೋರು ಜಗತ್ತಿನಲ್ಲಿ 1,00,000-2 ಲಕ್ಷಕ್ಕೋ ಒಬ್ಬರು ಸಿಗ್ತಾರೆ. ಪೆನಿಸಿಲಿನ್, ನೀವು ಡಾಕ್ಟರ್ ಹತ್ರ ಹೋಗಿ ನಿಮಗೆ ಪೆನ್ಸಿಲಿನ್ ಕೊಡಬೇಕು ಅಂದಾಗ ಟೆಸ್ಟ್ ಡೋಸ್ ಕೊಡ್ತಾರೆ, ನಿಮಗೆ ಆಗುತ್ತಾ ಅಂತ ಕೇಳ್ತಾರೆ ಅಲ್ವಾ? ಅದೇ ರೀತಿ ಇದು ಕೂಡ ಹಾಗೆ ಅಲರ್ಜಿ ಇರೋರಿಗೆ ಮಾತ್ರ ಅಂಥ ದುಷ್ಪರಿಣಾಮ ಆಗುತ್ತೆ. ಅಂಥ ಅಲರ್ಜಿ ಇರೋರು ಕೂಡ ಗ್ರ್ಯಾಜುವಲಿ ಅದನ್ನು ಒಂದೊಂದು ಇದು ಮಾಡ್ಕೊತಾನ ಗೈನ್ ಇಮ್ಯುನಿಟಿ. ಅದಕ್ಕೆ ನಿಯಂತ್ರಣ ಶಕ್ತಿಯನ್ನು ಪಡ್ಕೊಳ್ಬಹುದು, ನಿರೋಧಕ ಶಕ್ತಿಯನ್ನು. ಅರ್ಥ ಆಯ್ತಾ? ಅದು ತಪ್ಪದು. ಜೇನು ವಿಷಯದಿಂದ ನಿಮಗೆ ಎಷ್ಟು ಲಾಭ ಅಂದರೆ, ಒಂದು ಉದಾಹರಣೆ ಹೇಳಿಬಿಡ್ತೀನಿ. ಹೇಳಿ ಸರ್. ನಿಮಗೆ ಈ ರೊಮ್ಯಾಟಿಕ್ ಆರ್ಥರೈಟಿಸ್ನಲ್ಲಿ ಅನೇಕ ಬ್ರಾಂಚ್ಗಳಿದೆ. ಅದರಲ್ಲಿ ಇದನ್ನು ಎಂಥದ್ದು ಟೆನ್ನಿಸ್ ಎಲ್ಬೋ ಅಂತ ಕೂಡ ಒಂದು, ಗೊತ್ತಾ ನಿಮಗೆ? ಎಲ್ಲ ಜಾಯಿಂಟ್ಸ್ ಇದು ಸಂಬಂಧಪಟ್ಟದ್ದು. ನೀವು ಬ್ಯಾಡ್ಮಿಂಟನ್ ಆರ್ ಟೆನ್ನಿಸ್ ಇದು ಆಟ ಆಡಬೇಕಾದ್ರೆ ನಿಮ್ಮ ಈ ಎಲ್ಬೋ ಜಾಯಿಂಟ್ ಆಡಲೇಬೇಕು. ತುಂಬ ಕೆಲಸ ಅದಕ್ಕೆ. ನಾನು ಐ ವಾಸ್ ಎ ಗುಡ್ ಬ್ಯಾಡ್ಮಿಂಟನ್ ಪ್ಲೇಯರ್. ಏನೇನು ಸರ್ ನಿಮ್ಮದು? ಏನೇನು ಇಟ್ಟಿದ್ದೀರಾ ನಿಮ್ಮದು? ಅಲ್ಲ, ಅದು ವಿಶೇಷಗಳು. ನನಗೆ ಬ್ಯಾಡ್ಮಿಂಟನ್ ಆಡೋದು ಬಿಟ್ಟು ಎಲ್ಲ ಬಿಟ್ಟು ರಿಟೈರ್ ಆಗಿ 2001 ರಲ್ಲಿ ಕಾಣಿಸ್ಕೊಂಡ್ಬಿಡ್ತಿದ್ದು. ಏನು ಎಲ್ಬೋ ಪೇನ್? ಟೆನ್ನಿಸ್ ಎಲ್ಬೋ ಇದು
ಎಷ್ಟರ ಮಟ್ಟಿಗೆ ಅಂದರೆ ಹಿಂಗೆ ಕೈ ಬಿಟ್ಕೊಂಡು ಓಡಾಡಿದರೆ ನೋವು ಬರುತ್ತೆ, ಹಿಂಗೆ ಇಟ್ಕೊಂಡು ಓಡಾಡಿದರೆ ಭಾಳ ಹೊತ್ತು ಓಡಾಡೋಕ್ಕಾಗಲ್ಲ. ನಾನು ಎಲ್ಲಿವರೆಗೂ ಮುಟ್ಟಿಬಿಟ್ಟಿದ್ದೆ ಅಂದರೆ ಬಲಗೈ ಎಲ್ಲ ಬಿಟ್ಟು ಎಡಗೈಯಲ್ಲಿ ಮುಖ ತೊಳ್ಕೊಳೋದು, ಎಡಗೈಯಲ್ಲಿ ಜಾಸ್ತಿ ಉಪಯೋಗಿಸೋದು, ಅಷ್ಟು ಸೋತು ಹೋಗಿಬಿಟ್ಟಿದ್ದೆ. ಎಲ್ಲಿ ಯಾರ ಹತ್ರ ಹೋದನು ಸರ್ ಯು ಆರ್ ಕ್ವೈಟ್ ರೈಟ್ ಅಂತಾರೆ. ಇದು ಅರ್ಥನೇ ಆಗಲ್ಲ. ಆಮೇಲೆ ಆ ನೆಲಮಂಗಲದ ರೋಡಲ್ಲಿ ಒಂದು ಎಂಟಗಾನಹಳ್ಳಿ ಅಂತ ಇದೆ, ಅವನೊಬ್ಬ ಮೂಳೆ ತಜ್ಞ. ಹೌದು, ಅಲ್ಲಿ ಹೋದೆ. ಅವನು 4 ಗಂಟೆಗೆ ನಿಂತ್ಕೊಂಡು ಕ್ಯೂ ನಿಂತ್ಕೋಬೇಕು ಅವನ ಹತ್ರ. ಭಟ್ರಳ್ಳಿ ಅಂತ ಒಂದು ಜಾಗ ಇದೆ. ಅವನು ಹೋಗ್ಬಿಟ್ಟ, ಅವನೀಗ ಅವನಿಲ್ಲ, ಅವನ ಮಗ ಇದ್ದಾನೆ, ಅವನೇನು ಉಪಯೋಗ ಇಲ್ಲ. ಅವನು ಹೋದಮ್ಮ, ನಾನು ಹೊತ್ತು ಮುಂಚೆ ಹೋಗಿ ಅಲ್ಲಿ ಎಂಟಗಾನಹಳ್ಳಿಗೆ ಕ್ಯೂ ನಿಂತ್ಕೊಂಡು ಅವನಿಲ್ಲಿ ಒಂದು ರೂಪಾಯಿ ಇದನ್ನು ಇಟ್ಟ, ಏನೋ ಮಾಡಿದ, ಹಿಂಗಂದ ಹೊಟ್ಟಾಯ್ತು. ಏನು ಹೋಗುತ್ತಮ್ಮ, ಏನೂ ಹೋಗಲಿಲ್ಲ. ಸುಮ್ಮನೆ ಅಲ್ಲಿ ಶ್ರಮ ಆಗಿದ್ದೇ ಬಂತು. ಹೌದಾ? ಸುಮ್ಮನೆ ಆಗ್ಬಿಟ್ಟೆ. ಅವತ್ತು ನನ್ನ ಹತ್ರ ಶಿಷ್ಯರು ಭಾಳ ಬಂದು ಹೋದರು. ಅದರಲ್ಲಿ ಬಸವರಾಜ ಅಂತ ಮತ್ತೊಬ್ಬ ಶಿಷ್ಯ ಇದ್ದ. ಅವನ ಮೂಲಕನೇ ಎಲ್ಲ ಮಾಡಿಸ್ತಿದ್ದೆ ನಾನು ಇದನ್ನು. ಅವತ್ತು ಮೈರಾಡ ಹೆಸರು ಕೇಳಿದ್ದೀರಾ? ಅವ್ರದ್ದು ಇಲ್ಲಿ 3 ದಿವಸದ ತರಬೇತಿ. ಇಲ್ಲ, ಈ ಬಿಲ್ಡಿಂಗು ಇರಲಿಲ್ಲ, ಆ ಕಡೆ ಶೆಡ್ ಇತ್ತು. ಶೆಡ್ಡಲ್ಲಿ ಟ್ರೈನಿಂಗು, ಶೆಡ್ಡಲ್ಲಿ ಇದ್ಕೊಂಡು ಅವರಿಗೆ ಟ್ರೈನಿಂಗು. ಏನಮ್ಮ, ಅವರಿಗೆ ಅವತ್ತು ಜೇನು ಎಕ್ಸ್ಟ್ರಾಕ್ಷನ್, ಜೇನು ತೆಗಿಯೋದು ಹೆಂಗೆ ಅಂತ ತೋರಿಸ್ಬೇಕು. ಬಸವರಾಜ ಜೇನು ತೋರಿಸೋರಿಗೆ. ಸರಿ, ಎಲ್ಲ ಬಂದರು, ನಿಂತ್ಕೊಂಡ್ರು, ತೆಗೆದ ಪೆಟ್ಟಿಗೆ ಬಾಯಿ ತೆಗೆದ, ಆಯ್ತಲ್ಲ, ಫಟ್ ಅಂತ ಬಂದ್ಬಿಟ್ವೆಲ್ಲ. ಹೆಂಗೆ ಜೇನೋಣ ಮುತ್ತಿದಂಗೆ ಅಂತಾರಲ್ಲ, ಮುತ್ತಿಕೊಂಡ್ಬಿಟ್ವೆಲ್ಲ. ಎಲ್ಲ ಬೀಜ ಆಯ್ತಾ ಓಡೋಗ್ಬಿಟ್ಟ. ಎಷ್ಟೋ ದೂರ ಓಡೋಗ್ಬಿಟ್ಟು ಏನು ಬಾಯಿ ಬಂದಾಗೆ ಬೈದ್ಬಿಟ್ಟ ನನ್ನ. ನಿಮ್ಮ ಜೇನು ಬೇಡ, ನಿಮ್ಮ ಇದೂ ಬೇಡ, ನಿಮ್ಮ ತರಬೇತಿನೂ ಬೇಡ, ನೀವು ಕೊಡೋ ಸಂಬಳನೂ ಬೇಡ ನನಗೆ. ತಿರುಗಿ ನಮ್ಮ ಶಿವು ನೋಡಿದಲ್ಲ, ಅವನ್ನ ಮೋಟರ್ ಸೈಕಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಇದಕ್ಕೆ, ಹಾಸ್ಪಿಟ್ಲಿಗೆ. ಇನ್ನು ನಾನು ಬಿಡೋಕ್ಕಾಗುತ್ತಾ? ಅವಮಾನ ಅಲ್ವೇನಮ್ಮ, ಇವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂತ ನಾನು ಹೋದೆ. ನಿಮಗೂ ಬಂದು ಅಯ್ಯ, ನಾನೇನು ಅವಕ್ಕೆ ಚಿಕ್ಕಪ್ಪನ ಮಗನೇ ಏನಮ್ಮ, ಹೆಂಗಿಟ್ಟು ಅಂದರೆ ಗೊತ್ತಾಗ್ಬಿಟ್ಟು ನನಗೆ, ಅವುಗಳದ್ದು ಸೂಕ್ಷ್ಮನೇ ಗೊತ್ತಾಗ್ಬಿಡ್ತು ನನಗೆ. ಹಿಂದಕ್ಕೆ ಸರಿಸ್ಬಿಟ್ಟೆ, ಮುಚ್ಚಿಬಿಟ್ಟು ಏನು ಮಾಡ್ತೀರಿ ಮಾಡ್ರಿ ಅಂತ. ಬೇರೆ ಇದಾಯ್ತಾ, ಒಂದು ವೇಲ್ ಬರುತ್ತೆ, ವೇಲ್ ಅಂತಾರೆ, ಮುಖಕ್ಕೆ ಹಾಕೊಂಡ್ಬಿಟ್ರು. ಆಮೇಲೆ ಇಲ್ಲಿ ಗ್ಲೌಸ್ ಈಗೇನು ಮಾಡ್ತೀರಿ ಅಂದ್ಕೊಂಡು ಹೋಗಿ ತೆಗೆದೆ. ಇದು ಭಾರಿ ಅಪಾಯದ ಕೆಲಸ. ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ವೇಲು. ಅದು ಎಲ್ಲಿ ಜಾಗ ಇತ್ತೋ ಅಲ್ಲಿ 100 ಒಳಗೆ ಹೋಗ್ಬಿಟ್ಟು ಅಮ್ಮ. ಅದು ಎಷ್ಟು ಸಂಖ್ಯೆಯಲ್ಲಿ ಹೋದ್ವು ಅಂತ ಗೊತ್ತಿಲ್ಲ, ಎಲ್ಲ ಮುತ್ಕೊಂಡ್ಬಿಟ್ಟು. ನಿಮಗೆ ಇಲ್ಲಿ ಇಷ್ಟೇ ಅಲ್ಲ ಜಾಗ ಇರೋದಲ್ಲಿ. ಈಗ ಇಲ್ಲಿ ಇಷ್ಟು ಜಾಗದಲ್ಲೇ ಒಂದು 100 ಅವ ಹೆಂಗೆ ಅಂದರೆ, ಒಂದು ಚುಚ್ಚಿದ ಜಾಗದಲ್ಲೇ ಮತ್ತೊಂದು ಚುಚ್ಚುತ್ತೆ. ಅವಕ್ಕದು ಇದು ಸ್ಫೂರ್ತಿ. ಇಲ್ಲೇ ಹಾಕು ವಿಕ್ಟಿಮೈಸ್ ಮಾಡೋದು, ಅದೇ ಜಾಗಕ್ಕೆ ಹೊಡೆಯೋದು. ಈಗ ಒಂದು 100 ಮೇಲೆ. ಈಗ ನಾನು ಕಂಗೆಟ್ಟು ಹೋದೆ. ಸ್ವಲ್ಪ ಬಿಟ್ಟು ಒಂದು ಮಿರರ್ ತರಿಸಿ ಮುಖದ ಮೇಲಿದ್ದನ್ನೆಲ್ಲ ತೊಗೊಂಡು ಮುಖಕ್ಕೆ ನೀರು ಹಾಕ್ಕೊಂಡು ಇವನ್ನ ಎಲ್ಲ ತೆಗೆದು ಆಯಿತು ಅಂದ್ಕೊಂಡು ಮತ್ತೆ ಬಂದು ಅವು ಹೆದರೋದು ಹೊಗೆಗೆ ಮಾತ್ರ. ಹೊಗೆ ಹಾಕಿ ತೆಗಿತಾರೆ. ಒಂದು ಬಟ್ಟೆ ಹುರಿ ಮಾಡಿ ಹೊಗೆ ಯಾವಾಗ ಕೊಟ್ಟನೋ ಎಲ್ಲ ಗಪ್ ಎಲ್ಲಿ ಬೇಕೋ ಅಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ತೆಗೆದು ಎಲ್ಲ ಇದು ಮಾಡಿದೆ. ಎಲ್ಲ ಸಾಮಾನ್ಯವಾಗಿ ಒಂದು ಸಲಕ್ಕೆ ಜೇನು ತೆಗೆದ್ರೆ ಒಂದು ಗೂಡಲ್ಲಿ 2 kg ಜೇನು ಬರುತ್ತೆ. ಎಲ್ಲ ಎವ್ರಿಬಡಿ ಎಂಜಾಯ್ಡ್. 2 kg ಅಲ್ಲ, ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ನಾವು 5 ರಿಂದ 6 ಸಲ ತೆಗಿಬೋದು. ಇನ್ನು ಕೂರ್ಗು, ಶಿರ್ಸಿ ಇಂಥ ಕಡೆ 10 ರಿಂದ 15 ಸಲ ತೆಗಿತಾರೆ. ತಿಂಗಳಿಗೊಂದ್ಸತಿ ತೆಗೆದಂಗೆ ಆಯ್ತಲ್ಲ. ಇಲ್ಲ, ಅದು ಆ ಡಿಸೆಂಬರ್, ಈಗ ಏನು ಅಕ್ಟೋಬರ್ಗೆ ಮಳೆ
ಹೊರಪಾಗುತ್ತೆ, ಅಲ್ಲಿಂದ ಇದು ಶುರುವಾಗುತ್ತೆ. ಫಸ್ಟ್ ಅಂಟ್ವಾಳ ಬರುತ್ತೆ, ಅಲ್ಲಿಂದ ಅಂಟ್ವಾಳ ಮಾವು, ಅಲ್ಲಿಂದ ಶುರುವಾಗಿ ಈಗ ಮಳೆ ಬಂತಲ್ಲ, ಮಳೆ ಶುರುವಾದಮೇಲೆ ನಾಳೆ 2ಕ್ಕೆ ಜೂನ್ 2ಕ್ಕೆ ಎಂಟ್ರ್ ಆಗುತ್ತೆ ಅಂತಾರಲ್ಲ, ಅಲ್ಲಿಂದ ಅಲ್ಲಿ ಸುಮ್ಮನೆ ಸುರಿತಾ ಇರುತ್ತೆ. ಅವಾಗ ಜೇನು ಕಲೆಕ್ಷನ್ ಆಗಲ್ಲ. ಅಷ್ಟರೊಳಗಡೆ ಬರೀ 6 ತಿಂಗಳಲ್ಲಿ ಅಷ್ಟು ಜೇನು ತೆಗಿತಾರೆ. ನಮ್ಮಲ್ಲಿ ವರ್ಷಕ್ಕೆ 5ರಿಂದ 10 kg ಬಂದರೂ ಸಾಕು. ನಿಮ್ಮ ಲೆವೆಲಲ್ಲಿ ವರ್ಷಕ್ಕೆ 2 kg ಬಂದರೂ ಸಾಕು. 2 kgಗೆ ಪ್ಯೂರ್ ಜೇನು 1000 ರೂಪಾಯಿ ಇಟ್ಕೋ, ಬಂತಲ್ಲ ಮನೆಗೆ, ಇನ್ನೇನು ಆಗಬೇಕು ಇಲ್ವಾ? ಸೊ 2001 ಚೆನ್ನಾಗಿ ನೆನಪಿದೆ ನನಗೆ. ಇವತ್ತಿನವರೆಗೂ ನಾನು ಇದನ್ನು ಹಾರೇನಲ್ಲಿ ಕೆಲಸ ಮಾಡ್ಬೋದು. ಅಂದರೆ ನಿಮ್ಮ ಎಲ್ಬೋ ಇದು ಪೇಯ್ನ್ ಹೊರಟೋಯ್ತು. ಆ ಜೇನು ಕಚ್ಚಿದ್ರಿಂದ ಟ್ರೀಟ್ಮೆಂಟು ನಿಮಗೆ ಯಾವ ನಿದರ್ಶನ ಕೊಡಲಿ ಹೇಳ್ರಿ? ಅಯ್ಯೋ, ಇದು ಸ್ವಾನುಭವ ನಿಮಗೆ ಆಗಿರೋದು, ನೀವೇ ಮಾಡ್ಕೊಂಡಿರೋದು. ಏನಮ್ಮ? ಸೊ ಆ ಜೇನು ಕಚ್ಚಿದ್ರಿಂದ ನಿಮ್ಗೆ ಅದು ಸರಿ ಹೋಯ್ತು. ಸೊ ನೀವು ಇದನ್ನು ಜೇನಿನ ವಿಷ ವೆನಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಿದರ್ಶನವಾಗಿ ನಾನೇ ಉದಾಹರಣೆ. ಓ ಸರಿ. ಆಮೇಲೆ ನಮ್ಮ ಆಯುರ್ವೇದದಲ್ಲಿ ಪ್ರತಿ 2 ವಾಕ್ಯಗಳಿಗೆ ಅಥವಾ 2 ಸಾಲುಗಳಿಗೆ ಜೇನು ಅಂತ ಬಂದಿರುತ್ತವ್ರು. ಆಯುರ್ವೇದಕ್ಕೂ ಜೇನಿಗೂ ಬಿಡಲಾರದ ನಂಟು ಬಂಧ. ಹೌದು, ಅವ್ರು ಹೇಳ್ತಾರೆ, ಜೇನಿನ ಬಗ್ಗೆ ಅವ್ರು ಭಾಳ ಹೇಳ್ತಾರಮ್ಮ. ಒಬ್ಬರು ಈ ಬಳೆಪೇಟೆ ಚಿಕ್ಕಪೇಟೆಯಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಇದಕ್ಕೆ ಬರೋದಕ್ಕಿಂತ ಮೊದಲು ಅಲ್ಲಿ ಇದು ಬರ್ತದಲ್ಲ ನಮ್ಮಲ್ಲಿ, ಎಂಥದ್ದು ಛೋಟಾ ಲಾಲ್ ಬಾಗ್. ಹೌದು, ತುಳಸಿ ತೋಟ. ಅಲ್ಲಿಂದ ಮುಂದೆ ಅಲ್ಲಿ ಮುತ್ತಿನ ಕಂತೆ ಮಠ ಅಂತ ಇದೆ. ನಮ್ಮ ವೀರಶೈವ ಮಠಗಳು ಸುಮಾರು ಇದೆ ಅಲ್ಲಿ. 3500-35,000 ಇದಾವಂತೆ. ಹೌದು, ಎಲ್ಲ ಹೋಗ್ಬಿಟ್ಟಿದ್ದಾವೆ ಈಗ, ಭಾಳ ಸ್ವಲ್ಪ ಉಳ್ಕೊಂಡ್ರು. ಅಲ್ಲಿ 1-2 ಇದ್ದಿದ್ದು ನಾವು ನೋಡಿದ್ದೀವಿ. ಅವರು ಮುತ್ತಿನ ಕಂತೆ ಶಿವಕುಮಾರ ಸ್ವಾಮಿಗಳು ಅಂತ 105 ವರ್ಷ ಬದುಕಿದ್ರು ಅವರು. ಅವ್ರದ್ದು ತಾವು ಒಂದು ಬುಕ್ಕು ಇಟ್ಕೊಂಡಿರೋದು ಒಳ್ಳೆಯದು, ಆರೋಗ್ಯ ದರ್ಪಣ ಅಂತ, ಬಹಳ ಒಳ್ಳೆ ಬುಕ್ಕು ಕೊಡಿ ಸರ್. ಅವ್ರು ಗಿಡಮೂಲಿಕೆಗಳ ಬಗ್ಗೆ, ಜೇನಿನ ಬಗ್ಗೆ ಹೇಳ್ತಾನೆ. ಜೇನು ಅದಕ್ಕೆ ಸುಮಾರು ಒಂದು 10 ಅದ್ಭುತವಾದಂಥ ಗುಣಗಳನ್ನು ಹೇಳ್ತಾರೆ. ಸರಿ. ಯೋಲೆ ದೀಗ್ರ ಅಂತ ಯೋಗವಾಹಿ, ಅದನ್ನು ನೀವು ಒಂದೇ ತಗೊಳ್ರಿ ಔಷಧಿ, ಯಾವ್ದಾರ ಬೇರೆ ಔಷಧಿಗಳ ಜೊತೆಗೆ ತಗೊಳ್ರಿ ಔಷಧಿ. ಯೋಗವಾಹಿ ಅಂತ. ಇಟ್ ಆಕ್ಟ್ಸ್ ಲೈಕ್ ಎ ಮೀಡಿಯಂ. ಎಲ್ಲದನ್ನು ಈ ಮಾತ್ರೆಗಳನ್ನೆಲ್ಲ ಪುಡಿ ಮಾಡಿ ಜೇನಲ್ಲಿ ತುಪ್ಪದಲ್ಲಿ ತಿನ್ನಿಸಿ ಅಂತ ಹೇಳ್ತಾರಲ್ಲ, ಅದರಲ್ಲೂ ಈ ಜಾಪಾಳ ಮಾತ್ರೆ ಮಕ್ಕಳಿಗೆ ಬೇದಿ ಮಾತ್ರೆ ಕೊಡ್ತಾರಲ್ಲ, ಜೇನು ಹಾಕೊಂಡ್ರು ಅದನ್ನ ತಿನ್ನಕ್ಕಾಗಲ್ಲ. ಹೌದು, ಅಷ್ಟಾಗಿರುತ್ತೆ ಇಲ್ವಾ? ಅದು ಯೋಗವಾಹಿ. ಲೇಪನಕ್ಕೆ ನನಗಿಂತ ದೊಡ್ಡ ಉದಾಹರಣೆ ಯಾವುದೂ ಇಲ್ಲ. ಸಾಮಾನ್ಯ ಹಲ್ಲಿನ ವ್ಯಾಧಿ ಯಾರಿಗಾದರೂ ಆಗುತ್ತೆ. ಹಲ್ಲಿನ ವ್ಯಾಧಿ ಅಂದರೆ ಏನಿಲ್ಲ, ಪಯೋರಿಯ, ಅಲ್ಲಿ ಉಳಿದಂಥ ಫುಡ್ ಪಾರ್ಟಿಕಲ್ಸ್ ಫರ್ಮೆಂಟ್ ಆಗಿ ಆ ಒಸಡಿನಲ್ಲಿ ಊತ ಬರುತ್ತೆ. ಇದೇ ಬಹುದೊಡ್ಡ ಕಾಯಿಲೆ. ಆ ಊತ ಬಂದಾಗ ಅಂಥ ಪೇಯ್ನು ಸಾಧ್ಯವಿಲ್ಲ ತಡೆಯೋದಕ್ಕೆ. ಆವಾಗ ನಾನು ಡೆಂಟಿಸ್ಟ್ ಹತ್ರ ನೋಡ್ತೇನಲ್ಲ, ಅಯ್ಯಪ್ಪ ನಿನ್ನ ಹೊಲ ಮನೆ ಎಲ್ಲ ಕೊಟ್ಬಿಡ್ತೀನಿ ನೋವು ತೆಗಿಯಪ್ಪ ಅಂತಾರೆ. ಅಂಥ ನೋವಿರುತ್ತದು. ಅಂಥ ನೋವಿಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಡೆಂಟಿಸ್ಟ್ಗೆ, ಒಳ್ಳೆ ನಮ್ಮ ಗಿರಾಕಿ ಅಂತ. ಇದಕ್ಕೆ ಎಷ್ಟು ಸುಲಭದ ಚಿಕಿತ್ಸೆ ಗೊತ್ತಾ ನಿಮ್ಮ? ಪ್ಯೂರ್ ಹನಿಯನ್ನು ನಿಮ್ಮ ಜೇನಲ್ಲಿ ಇಟ್ಕೊಳ್ರಿ. ನಮ್ಮ ಮನೆಯಲ್ಲಿ ತೋರಿಸ್ತೀನಿ ನಾನು. ಅಂದರೆ ನಾನೇ ತೆಗೆದಂಥ, ನನ್ನ ಕೈಯಾರೆ ತೆಗೆದ ಜೇನನ್ನು ಇಟ್ಕೊಂಡಿರ್ತೀನಿ ಸಪ್ರೇಟಾಗಿ. ಅದನ್ನು ಅರಳಿಯಲ್ಲಿ ಅದ್ದಿಬಿಟ್ಟು ಅಲ್ಲಿಗೆ ಇಟ್ಕೊಂಡ್ಬಿಟ್ರೆ, ಎಲ್ಲಿ ಊತ ಬಂದಿರುತ್ತಲ್ಲ ಅಲ್ಲಿಗೆ 2 ನಿಮಿಷ ತಣ್ಣಗಾಗ್ಬಿಡುತ್ತೆ, ನೋವು ಹೋಗಿಬಿಡುತ್ತೆ.
ಪೇಯ್ನ್ ಕಿಲ್ಲರ್ ಬೇಕಿಲ್ಲ. ಆಮೇಲೆ ದನ ಮೆತ್ತಗಾಗ್ಬಿಡುತ್ತೆ. ಅದು ಹಾಂ, ಊತ ಅಷ್ಟು ಗಡಸಾಗಿರುತ್ತಲ್ಲ ಊತ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಹಿಂಗಂದು ಬಿಟ್ಟರೆ ಒಳಗಿರೋ ಕೀವು ರಕ್ತ ಎಲ್ಲ ಬಂದ್ಬಿಡುತ್ತೆ. ಬಸ್ ಫಿನಿಶ್, ಮುಗಿದೋಯ್ತು. ಅದನ್ನೆಲ್ಲ ಉಗಿದ್ಬಿಟ್ಟು ಒಂದು ಸಾರಿ ಬೇಕಂದ್ರೆ ಬ್ರಷ್ ಮಾಡಿ ಒಂದು ಉಪ್ಪು ಇದನ್ನು ಮಾಡ್ಕೊಂಬಿಟ್ಟು ಆಮೇಲಿಂದ ಸ್ವಲ್ಪ ಎಚ್ಚರವಾಗಿದ್ದು ನೀವು ಪ್ರತಿ ಊಟ ಆದಮೇಲೆ ಬ್ರಷ್ ಮಾಡೋದು, ಉಪ್ಪು ಮುಕ್ಕಳಿಸು ಇವೆಲ್ಲ ಮಾಡ್ಕೊಂಡಿದ್ರೆ ಯು ಆರ್ ಸೇಫ್. ಎಂಥ ಚಿಕಿತ್ಸೆ! ಇದರಿಂದ ನಾನು ನಮ್ಮ ಡೆಂಟಿಸ್ಟ್ ಅಂತ ಹೇಳಿದರೆ, ಸರ್ ನೀವು ನಮ್ಗೆ ಪ್ರಾಕ್ಟೀಸ್ ಎಲ್ಲ ಕೆಡಿಸಿಬಿಡ್ತೀರಿ ಅದೇ ಅದೇ ಅವರು ಪಾಪ ಬದುಕೋ ಅಂತ. ನಾನು ನಿಮ್ಮದು ಒಂದು ನಮಗೆ ದಾಖಲೆ ಬೇಕಿದ್ದಕ್ಕೆ ಅಂದರೆ ಬೇಡ ಸರ್. ಅಯ್ಯೋ ನೋಡಿ. ಆಮೇಲೆ ದೀಪಕ ಅಂತ, ನೀವು ಕೆಲವು ಸಲ ಅಜೀರ್ಣ ಆಗುತ್ತೆ ಯಾವುದೋ ಕಾರಣಕ್ಕೆ, ಅಂಥವರು ಮುಂದಿನ ಊಟವನ್ನು ಕೈ ಬಿಟ್ಟು ಸ್ವಲ್ಪ ಜೇನು ತಗೊಂಡ್ಬಿಟ್ರೆ ಅದು ಬಹಳ ಬೇಗ ನಿಮ್ಮ ಜೀರ್ಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಿ ಆ ಆಹಾರವನ್ನೆಲ್ಲ ಜೀರ್ಣಿಸಿ ದೀಪಕ ಬಂದ್ ಮಾಡಿಬಿಡುತ್ತೆ. ಮಾಡಿಬಿಟ್ಟು ಹೆಚ್ಚಾದದ್ದನ್ನು ಏನು ವಿಸರ್ಜನೆ ಮಾಡಬೇಕಲ್ಲ ತಗೊಂಡೋಗಿ ಕೋಲನಿಗೆ ಹಾಕಿಬಿಡುತ್ತೆ, ದೊಡ್ಡ ಕಡ್ಲಿಗೆ ಆಚೆಗೆ ಹೋಗಿರತ್ಲಾಗೆ ಆ ಥರ ಜೀರ್ಣಶಕ್ತಿಗೆ ಅಷ್ಟು ಸಹಾಯ ಮಾಡಿಬಿಡುತ್ತೆ. ಗ್ರಾಹಿ ಅಂದರೆ ಅನೇಕ ಸಲ ನಮಗೆ ಕಾನ್ಸ್ಟಿಪೇಷನ್, ಭೇದಿ ಆಗೋದಿಲ್ಲ ಸರಿಯಾಗಿ. ಚಿಂತೆ ಮಾಡಬೇಡ, ನೀವು ಸ್ವಲ್ಪ ನೀರು ಹೆಚ್ಚಾಗಿ ಕುಡೀರಿ, ಜೊತೆಗೆ ಜೇನು ತಗೊಳ್ರಿ, 1, 2, 3 ಎಳ್ನೀರು ಜೊತೆಗೆ ತಗೊಳ್ರಿ, ದ್ರವ ಆಹಾರ ಜೊತೆಗೆ. ಇದು ಏನು ಮಾಡುತ್ತೆ ಅಂದರೆ ಒಂದು ಸ್ಪೂನ್ ಥರ ಹಾಕ್ಕೋಬೇಕಾ? ಆ ಥರ ಹಾಕ್ರಿ, 2 ಸ್ಪೂನ್ ಹಾಕ್ಕೊಳ್ರಿ. ಇದೇನು ಮಾಡುತ್ತೆ ಅಂದರೆ ಅದು ಒಳಗಡೆ ತೂರಿಬಿಡುತ್ತೆ ಇದಕ್ಕೆ ಡೆನ್ಸಿಟಿಗೆ, ಆ ಆಹಾರದ ಇದರಲ್ಲಿ ಸ್ವಲ್ಪ ಸುಳ್ಳ ಮಾಡುತ್ತೆ. ಕಾನ್ಸ್ಟಿಪೇಷನ್ ಯಾತಕ್ಕಾಗುತ್ತೆ ಅಂದರೆ ತುದಿ ತುಂಬ ಏನು ತ್ಯಾವರಹಿತ ಆದಾಗ, ಡ್ರೈ ಆಗ್ಬಿಡುತ್ತೆ, ಮಾಯಿಶ್ಚರ್ ಕಡಿಮೆ ಆದಾಗ ಅಲ್ಲಿ ಸ್ವಲ್ಪ ತ್ಯಾವನ್ನು ಇಲ್ಲಿಂದ ಹೋಗಿದ್ದು ಅಲ್ಲಿ ಒಂದು ಸ್ವಲ್ಪ ತೇವನ್ನು ಉಂಟು ಮಾಡಿ ಸ್ವಲ್ಪ ಸುಲಭ ಮಾಡುತ್ತೆ, ಭೇದಿ ಆಗುತ್ತೆ. ಅಂದರೆ ಮಲಬದ್ಧತೆಯೂ ಕೂಡ ಸರಿ ಮಾಡುತ್ತೆ, ಕಂಟ್ರೋಲ್. ಇದು ನಿಮಗೆ ಭೇದಿ ಆಗದಲ್ಲೇ ಹೋದರೆ ಭೇದಿ ಮಾಡಿಸುತ್ತೆ, ಭೇದಿ ಆಗ್ತಾ ಇದ್ದರೆ ಭೇದಿ ನಿಲ್ಲಿಸುತ್ತೆ. ಡಬಲ್ ಎಡ್ಜ್ ಸ್ವೋರ್ಡ್. ಭಾಳ ಅದ್ಭುತವಾದ ವಿಚಾರ. ಏನು ಆಯ್ತಲ್ಲ. ಯೋಲೆ ದಿ ಗ್ರಾಹಿ ಚಕ್ಷುಷ್ಯ ಸ್ವರ್ಯ ಹೃಷ್ಯ ಮೇಧ. ಚಕ್ಷುಷ್ಯ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಾಗೆ, ಕಣ್ಣಿಂದು ಅದು ಯಾವುದೇ ರೀತಿಯ ಏಲ್ಮೆಂಟ್ ಆಗಿರಲಿ ಚಿಂತೆ ಮಾಡಬೇಡ್ರಿ. ನೈಟ್ ಎರಡು ಬೇಡ, ಒಂದೇ ಹನಿ, ಓನ್ಲಿ ಒಂದು ಹನಿ ಸಾಕು. 2 ಇದಕ್ಕೂ ಹಾಕ್ಕೊಂಬಿಟ್ಟು ಕಣ್ಣು ಮುಚ್ಕೊಂಡು ಮಲಿಕೊಂಬಿಡಿ. ಅದೇನಾದರೂ ಅದರಲ್ಲಿ ಮತ್ತೊಂದಿದ್ರೆ ಹೋದರೆ ಹೋಗಲಿ, ಅದೇನಾರು ಆಗಲಿ, ಡೋಂಟ್ ವರಿ. ನಿಮಗೆ ಒಂದು 5 ನಿಮಿಷದೊಳಗಾಗಿ ನಿದ್ದೆ ಬಂದುಬಿಡುತ್ತೆ. ಯಾತಕ್ಕೆಂದರೆ ದ್ಯಾಸ ಎಲ್ಲ ನಿಮ್ಮದು ಅಲ್ಲಿರುತ್ತೆ, ಕಣ್ಣಿನ ಕಡೆ ನಿದ್ದೆ ಬಂದುಬಿಡುತ್ತೆ. ನೀವು ಬೆಳಗ್ಗೆ ಎದ್ದಾಗ ನೋಡಿರಿ ನಿಮಗೆ ಕಣ್ಣಿನ ಆರೋಗ್ಯ ಹೆಂಗೆ ಇರುತ್ತೆ ಅಂತ. ಇಂಥದ್ದನ್ನು ನೀವು ಯಾವ ಬೇಕಂದ್ರೂ ಮಾಡ್ಬೋದು. ಕಣ್ಣುಗಳನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ನೀವು ನಮ್ಮ ಜೇನನ್ನು ಬಳಸಿದ್ರೆ ಸಾಕು. ಪ್ಯೂರ್ ಹನಿ. ಇವಾಗ ನಿಮಗೆ ಪ್ಯೂರ್ ಹನಿ ಯಾಕೆ ಬೇಕಾತಂತ ಗೊತ್ತಾಯ್ತಲ್ಲ. ಇದನ್ನು ಯಾವುದೋ ಹನಿ ಹಾಕಿದರೆ ದುಷ್ಪರಿಣಾಮ ಆಗ್ಬೋದು. ಹೌದು, ಇವಾಗ ಅದೇ ನಮಗೆ ಬಂದಿರೋದು. ಇಲ್ಲ, ನಾವು ಅಂಗಡಿಯಿಂದ ಕೊಂಡುಕೊಂಡು ಬಂದ ಹನಿಯನ್ನು ಮೆಡಿಸಿನಲ್ ಪರ್ಪಸ್ಗೆ ಉಪಯೋಗಿಸ್ಬೇಡ್ರಿ, ನಿಮ್ಮ ಕ್ಯುಲಿನರಿ ಪರ್ಪಸ್ಗೆ ಉಪಯೋಗಿಸ್ರಿ, ಅಡ್ಡಿ ಇಲ್ಲ ತಿನ್ನೋದಕ್ಕೆ. ಇದಕ್ಕೆ ಮಾತ್ರ ಪ್ಯೂರ್ ಹನಿ ನಿಮಗೆ ಗೊತ್ತಿರೋ, ನಾನು ಹೇಳ್ತೀನಿ ನಿಮಗೆ ಬೇಕಾದರೆ ಬನ್ನಿ ಅಲ್ಲೇ ತಗೊಡ್ತೀನಿ ಅಂತ. ಎಷ್ಟೋ ಜನ ಬಂದು ಎದುರಿಗೆ ತೆಗಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಗೊತ್ತಾಯ್ತಾ? ಪ್ಯೂರ್ ಹನಿ ವ್ಯಾಲ್ಯೂ ಏನು ಅಂತ ಗೊತ್ತಾಯ್ತಾ? ಚಕ್ಷುಷ್ಯ ಆದಮೇಲೆ ಸ್ವರ್ಯ. ನಿಮ್ಗೆ ಯಾವಾಗ ಗಂಟ್ಲು ಕಟ್ಟೋದು ಹಂಗೇನಾಗಿದೆಯಾ? ಆಗುತ್ತಾ ಇರುತ್ತಲ್ಲ. ಆಗುತ್ತೆ. ಎಷ್ಟು ಮಟ್ಟಿಗೆ ಆಗುತ್ತೆ ಅಂದರೆ ನಿಮಗೆ ಉಸಿರಾಡೋಕ್ಕೆ ಆಗಲ್ಲ, ಎಚ್ಚರಿಕೆ ಆಗೋಗ್ಬಿಡುತ್ತೆ. ಪ್ರಾಣ ಅಲ್ವೇ ನಮ್ಮ, ಉಸಿರು ಹೋಗಲ್ಲ ಅಂದಮೇಲೆ ಎಚ್ಚರಿಕೆ ಆಗೇ ಬಿಡುತ್ತೆ.
ಅಂಥ ಸಮಯದಲ್ಲಿ ಒಂದೆರಡು ಇದನ್ನು ಕೈಯಲ್ಲಿ ಹಾಕ್ಕೊಂಡು ನೆಕ್ಕಿರಿ. ಆಮೇಲೆ ಇದನ್ನು ನೀರಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಗಳಗಳ ಮಾಡಿರಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇದನ್ನು ಇನ್ನೂ ಸ್ವಲ್ಪ ನೆಕ್ಬಿಟ್ಟು ಮಲಿಕೊಳ್ರಿ. ನಿಮ್ಮ ಗಂಟ್ಲು ಕ್ಲೀನ್ ಆಗ್ಬಿಡುತ್ತೆ. ಮುಗಿದೋಯ್ತು ಸೌರ್ಯ. ಇದಕ್ಕೆ ಇದ್ರದ್ದು ಎಷ್ಟು 1000 ಕೋಟಿ ಇದನ್ನು ನೀವು ನಾಶ ಮಾಡಿದ್ದೀರಿ ಗೊತ್ತಾ ಮೊನ್ನೆ ಇದರಲ್ಲಿ ಕೋವಿಡ್ ಇದರಲ್ಲಿ. ಇದಕ್ಕಿರೋದು ಸಿಂಪಲ್ ಪರಿಹಾರ ಏನು ಗೊತ್ತಾ? ಜೇನು, ಹೌದು, ಶುಂಠಿ ರಸ, ಕಾಳು ಮೆಣಸಿನ ಪುಡಿ. ಕಾಳು ಮೆಣಸಿನ ಪುಡಿ ಅಂದರೆ ನಿಮ್ಮ ಕುಟ್ನಿ ಅಥವಾ ಅಂತ ಚಿಕ್ಕ ಇದರಲ್ಲಿ ಕುಟ್ಟಿಬಿಟ್ಟು ಬರ್ಕ ಮಾಡಬೇಕು. ಅಲ್ಲ, ವಸ್ತ್ರದಲ್ಲಿ ಗಲತೆ ಮಾಡಬೇಕು. ಅಗದಿ ಚೂರ್ಣ ನಿಮ್ಮ ಕುಂಕುಮ ಬಂದ್ಬಿಡುತ್ತೆ. ಅದನ್ನು ಒಂದೆರಡು ಚಿಟಿಕೆ ಹಾಕ್ಕೊಳ್ರಿ. ಆಮೇಲೆ ಶುಂಠಿ ರಸ ಒಣ ಆದರೆ ಪುಡಿ ಹಾಕ್ಕೊಳ್ರಿ, ಹಸಿ ಆದರೆ ರಸ ಹಾಕಿ ತೊಗೊಳ್ರಿ. ದಿವಸಕ್ಕೆ 2000 3000 ತಗೊಳ್ರಿ. ಕೋವಿಡ್ ನಿಮಗೆ ಬಂತು ಅಂತ ವಿಚಾರ ಮಾಡಬೇಡ್ರಿ, ಹೋಯಿತು ಅಂತ ವಿಚಾರ ಮಾಡಬೇಡ್ರಿ, ನಿರ್ವಿಘ್ನವಾಗಿ ನೀವು ಇದ್ಬೇಡಿ, ಯೋಚನೆ ಮಾಡಬೇಡ್ರಿ. ಎಷ್ಟೊಂದು ಜನ ಲಕ್ಷಗಟ್ಟಲೆ ಡಾಕ್ಟ್ರುಗಳಿಗೆ ಕೊಟ್ಟರು ಗೊತ್ತಾ ನಿಮಗೆ? ಹೌದು. ಅಯ್ಯೋ, ಬರೀ ಹಣ ಸರ್ ಹೆಣವಾಗಿ ಬಂದ್ರಲ್ಲ, ಹೆಣವಾಗಿ ಬಂದರು, ಹೆದರಿಕೊಂಡೇ ಸತ್ತೋದ್ರು. ಹೌದು. ಸರ್ಕಾರಗಳು ಎಷ್ಟು ದುಡ್ಡು ಖರ್ಚು ಮಾಡಿದೀವಮ್ಮ, ತುಂಬ ಎಷ್ಟು 1000 ಕೋಟಿ. ನಾನಾಗಲಿ ನಮ್ಮ ಅನಂತ ಆಗಲಿ ತೊಗೊಂಡ್ವೇನು, ಎಷ್ಟು ಫಂಕ್ಷನ್ಗಳು, ಎಷ್ಟು ಟ್ರೈನಿಂಗ್ಗಳು. ಅವಾಗ ನನಗವಾಗ ಸರ್ ಇದನ್ನು ಆಯ್ಕೆಬೇಕು ಅಂದರು. ಪಟ್ನಿ ಮುಖವಾಡ, ಅಯ್ಯೋ, ಅದನ್ನು ಜೇಬಲ್ಲಿ ಇಟ್ಕೊಂಡಿರ್ತಿದ್ದೆ ಯಾವಾಗಲೂ. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಹಾಕ್ಯಂತಿದ್ದೆ. ಇತ್ಲಾಗ ಆದ ಕೂಡಲೇ ತೆಗೆದು ಜೇಬನ್ನ ಇಟ್ಕೊಂತಿದ್ದೆ. ನಮ್ಗೆ ಅದರಲ್ಲಿ ಎಂದೆಂದೂ ಇವನೇ ಬರಲಿಲ್ಲ. ಹೌದು ಸರ್. ಏನು ಇಷ್ಟು ಸಹಜವಾಗಿ ಸರಳವಾಗಿ ಇರೋವಂತಹ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದರೆ ಜೇನು ಒಂದರಿಂದ ಇದನ್ನು ನಾನು ಪ್ರಾಪಗೇಟ್ ಮಾಡಬೇಕಾ ಬೇಡವಾ, ಇದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ ಏನಮ್ಮ? ಆಮೇಲೆ ಹೃಷ್ಯ ಅಂತ, ಹೃಷ್ಯ ಅಂದರೆ ಈ ಮೊದಲು ಟೈಫಾಯ್ಡ್ ಅಂದರೆ ಆಲ್ಮೋಸ್ಟ್ ಹೋದ ಅಂತ ತಿಳ್ಕೊತಿದ್ರು, ಸತ್ತ ಅಂತಲೇ ಲೆಕ್ಕ. ಇಷ್ಟೊಂದು ಇದಿರಲಿಲ್ಲ. ನಮ್ಮ ತಾಯಿ ಹೋಗಿದ್ದು ಅದರಲ್ಲೇ. ನಮ್ಮಮ್ಮ ಅರೌಂಡ್ 45 ಹೋದಾಗ, ಅಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು. ನಾವು ಅಮ್ಮನ ಆರೈಕೆ ಏನೂ ಇಲ್ಲ ನಮಗೆ. ನಮ್ಮ ಅಜ್ಜಿ ಅಮ್ಮ ಅಷ್ಟು ಭೀಕರವಾಗಿತ್ತಮ್ಮ ಟೈಫಾಯ್ಡ್ ಅಂದರೆ. ವಿಷಮ ಶೀತ ಜ್ವರ. ಟೈಫಾಯ್ಡ್ ಆದಾಗ ನಿಮ್ಮ ಪ್ರತಿಯೊಂದು ಅಂಗಾಂಗಗಳು ಕೂಡ ಶಕ್ತಿಹೀನವಾಗಿ ಬಿಡುತ್ತೆ. ಹೌದು, ತುಂಬ ದಿವಸ ಬೇಕು ಅದನ್ನು. ಆಮೇಲೂ ನಾರ್ಮಲ್ ಆಗೋಕ್ಕೆ ಭಾಳ ತಿಂಗಳಾನುಗಟ್ಟಲೆ ಬೇಕಾಗಿತ್ತು. ಏನು ಅಷ್ಟು ಹೀನವಾಗುತ್ತೆ. ನಮ್ಮ ಜೇನಿಗೆ ಇಟ್ಸ್ ಎ ಡೈಜೆಸ್ಟೆಡ್ ಫುಡ್. ಜೀರ್ಣಿಸಿ ನೇರವಾಗಿ ರಕ್ತಗತವಾಗುವಂಥ ಆಹಾರ. ನಾವೇನು ಗ್ಲೂಕೋಸ್ ಕೊಟ್ಟು ರಕ್ತಕ್ಕೆ ಹೋಗುತ್ತಲ್ಲ, ಹಂಗೆ ಇದು ಕೂಡ ಹೊಟ್ಟೆಗೆ ತಗೊಂಡ್ರೆ ರಕ್ತಕ್ಕೆ ಅಸಿಮ್ಯುಲೇಟ್ ಆಗಿಬಿಡುತ್ತೆ. ಇದು ಒಂದು ಕಡೆ ಸೋತು ಹೋದ ನಮ್ಮ ಅಂಗ ಪ್ರತ್ಯಂಗಗಳಿಗೆ ಶಕ್ತಿಯನ್ನು ಕೊಡುತ್ತೆ ಮತ್ತು ಅವಕ್ಕೆ ಶ್ರಮ ಕೊಡೋದಿಲ್ಲ. ವಿಥೌಟ್ ಎನಿ ಎಫರ್ಟ್ಸ್ ಡೈಜೆಸ್ಟ್ ದಿ ಫುಡ್ ಆ್ಯಂಡ್ ಗಿವ್ ಸ್ಟ್ರೆಂತ್. ನಮ್ಮ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಪುನರುಜ್ಜೀವನ ಮಾಡುತ್ತೆ. ಇದನ್ನು ನೀವು ಕ್ರಮೇಣ ಯು ವಿಲ್ ಗೆಟ್ ಎಲ್ಲ. ಆಮೇಲೆ ಇದನ್ನು ತೊಳೆದು ಹಾಕಿಬಿಡುತ್ತೆ. ಇನ್ನು ರಕ್ತದ ಕೆಲಸ ಅದೇ ಅಲ್ವ ನಿಮ್ಮ ಏನು ಸತ್ತು ಹೋದ ಇವನ್ನೆಲ್ಲ ತೆಗೆದು ನಿಮ್ಮ ಯೂರಿನ್ ಮೂಲಕ ಮತ್ತೊಂದು ಎಲ್ಲ ಹೋಗ್ತಾ ಇರುತ್ತೆ ಇಲ್ವಾ? ಅವಾಗ ಏನಾಗುತ್ತೆ, ನಿಮ್ಮ ಇಡೀ ದೇಹ ಓವರಾಲ್ ಆಗೋಗ್ಬಿಡುತ್ತೆ. ಇದನ್ನು ಹೃಷ್ಯ ಅಂತಾರೆ, ಪುನರ್ನವೀಕರಣ. ಈ ಶಕ್ತಿ ಯಾವ ಆಹಾರಕ್ಕಿದೆಯಮ್ಮ? ಆಶ್ಚರ್ಯ. ಆಮೇಲೆ ಮೇಧ ಅಂತ, ಮೇಧಸ್ಸು. ನಾ ಹೇಳಿದೆ ನಿಮಗೆ, ನೋಡೋದಕ್ಕೆ ಅಷ್ಟಿದ್ರೂ ಅದಕ್ಕಿರುವಷ್ಟು ಬುದ್ಧಿವಂತಿಕೆ ವಿಷಯ ಬಂದಾಗ ಹೇಳ್ತೀನಿ.
ಅದಕ್ಕೆ ಶತ್ರುಗಳಿದ್ದಾವೆ. ನಾನು ಪ್ರತಿ ದಿವಸ ಬೆಳಗ್ಗೆ ಬಂದಾಗ ಇದಾಗಲೇ 25 ವರ್ಷದ ಹಿಂದಿನ ಕತೆ. ಅಲ್ಲೆಲ್ಲ ಇವಕ್ಕೆಲ್ಲ ನೀರಿನ ತೊಟ್ಟಿ ಮಾಡಿ, ಸಿಮೆಂಟಲ್ಲಿ ನೀರಿನ ತೊಟ್ಟಿ ಮಾಡಿದ್ದೀನಿ. ಅಲ್ಲಿದೆ ತೋರಿಸ್ತೀನಿ ನೋಡ್ರಿ ನಿಮಗೆ. ಭಾಳ ಅದ್ಭುತವಾಗಿ ಮಾಡಿದ್ದೀನಮ್ಮ. ಆದ್ರೂ ಈ ಗೊದ್ದುಗಳು, ಕಪ್ಪು ಗೊದ್ದ ಇದಾವಲ್ಲ, ಇವು ಶತ್ರುಗಳು. ಒಳ್ಳೆ ಒಳಗೆ ಆಹಾರ ಸಿಕ್ಕತ್ತೆ ಇವಕ್ಕೆ. ಈಗ ಜೇನಿಗಿಂತ ಹೆಚ್ಚಾಗಿ ಮರಿಗಳಿರ್ತಾವಲ್ಲ, ಅವಕ್ಕೆ ಭಾಳ ಒಳ್ಳೆಯ ಆಹಾರ ಗೊದ್ದುಗಳಿಗೆ. ಅವು ಒಂದು ಕಡ್ಡಿ ಆ ಪೆಟ್ಟಿಗೆಗೆ ತಗಲ್ತಾ ಐತೆ, ಹುಲ್ಲು ಕಡ್ಡಿ. ಈಗ ತೊಟ್ಟಿನಲ್ಲಿ ಈಜ್ಕೊಂಡು ಬರೋಕ್ಕೆ ಆಗಲ್ಲ, ಅಲ್ಲಿಂದ ಬೆಳೆದದ್ದು ಒಂದು ಕಡ್ಡಿ ಇದಕ್ಕೆ. ಆಮೇಲೆ ಬರ್ತಿದ್ದಂಗೆ ಅದರ ಮೂಲಕ ಎಲ್ಲ ಹೋಗಿಬಿಟ್ಟಿದ್ದಾವೆ, ಸೇತುವೆ, ಅದನ್ನೇ ಬ್ರಿಡ್ಜ್ ಮಾಡಿಕೊಂಡು. ನಾನು ಅಲ್ಲಿ ಬರ್ತಿದ್ದಂಗೆ ಗದ್ದಲ ಕೇಳಿಸ್ತು ನನಗೆ. ನನ್ನ ಕಿವಿ ಭಾಳ ಚುರುಕು. ಏನೋ ಸೌಂಡ್ ಆಗ್ತಾ ಇದೆಯಲ್ಲ. ಅಲ್ಲಿ ಹೋಗ್ತೀನಿ, ಹೋರಾಟ ನಡೀತಾ ಇದೆ, ದೊಡ್ಡ ಹೋರಾಟ. ಅಂದರೆ ಇರುವೆಗೂ ಅವು ಅಷ್ಟರವಾಗಿ ಸೋಲು ಒಪ್ಕೊಳ್ಳಲ್ಲ ಅಲ್ವಾ? ಏನು ನೋಡ್ತೀನಿ, ಒಳಗೇನು ಸತ್ ಬಿದ್ದಿದ್ದಾವೆ, ಗೊದ್ದನೂ ಸತ್ ಬಿದ್ದಿದ್ದಾವೆ, ಇವನು ಸತ್ ಬಿದ್ದಿದ್ದಾವೆ. ದೊಡ್ಡ ರಣಾಂಗಣ ನಡೀತಾ ಇದೆ. ಇಬ್ಬರು ಸತ್ತಿದೆ. ಆಮೇಲೆ ತಗೊಂಡು ಅದನ್ನೆಲ್ಲ ಈ ಕಡೆ ಇಟ್ಟೆ. ಅವಕ್ಕೆಲ್ಲ ಏನು ಬೇಕೆಲ್ಲ ಇಲಾಜ್ ಮಾಡಿಬಿಟ್ಟು ಆ ಗೊದ್ದದು ಇವನ್ನೆಲ್ಲ ನಿವಾರಣೆ ಮಾಡಿ ಅವನ್ನೆಲ್ಲ ಪರ್ಫೆಕ್ಟ್ ಮಾಡಿಬಿಟ್ಟೆ. ಅಲ್ಲಿವರೆಗೂ ಅಂಥ ಒಂದು ಆಟೋಪ ಏನು ವಿಜಯೋತ್ಸಾಹ ಇದು ಕೂಗ್ತಿತ್ತಲ್ಲ, ತಣ್ಣಗಾಗ್ಬಿಟ್ಟು ಅಮ್ಮ. ನೋ ಸೌಂಡ್, ಬರೀ ಆ ಬಜ್ಜಿಂಗ್ ಸೌಂಡ್. ಅಂದರೆ ತಾವು ಆಹಾರ ತರುವಾಗ ಏನು ಸೌಂಡ್ ಮಾಡ್ಕೊಂಡು ಹೋಗ್ತಾವಲ್ಲ, ಅದನ್ನ ಬಿಟ್ಟು ಈ ಆಹಾಕಾರ ಇಲ್ಲವೇ ಇಲ್ಲ. ಆಮೇಲೆ ಅಷ್ಟೊತ್ತು ಅವು ಯಾವ ನನಗೆ ಚುಚ್ಚೋದಾಗಲಿ, ನನ್ನ ಮೇಲೆ ಆಕ್ರಮಣ ಮಾಡೋದಾಗಲಿ ಮಾಡಲಿಲ್ಲ. ದೇ ಕೋಆಪರೇಟೆಡ್. ನಿಜವಾಗ್ಲೂ ನನಗೆ ಅವತ್ತು ಅನ್ನಿಸ್ತು, ಅಯ್ಯಪ್ಪ, ಇಂಥ ಜೀವಿಗಳು ನಾವು ಜಗತ್ತಿನಲ್ಲಿ ನೋಡೋದಕ್ಕಾಗೋದಿಲ್ಲ ಅಂತ. ಇಷ್ಟು ಬುದ್ಧಿವಂತ, ಯಾರು ಉಪಕಾರಿಗಳು ಯಾರು ಅಪಕಾರಿಗಳು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಯ್ಯೋ, ತುಂಬ ವಿಶೇಷವಾಗಿದೆ ಸರ್. ನಿಜವಾಗ್ಲೂ ಅಸಾಧ್ಯದ ವಿಚಾರ. ನೀವು ಕಂಡಿರೋದು, ನೋಡಿರೋದು, ಅಯ್ಯೋ, ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗದೇ ಗೊತ್ತಾಗಲ್ಲ. ಹೌದು. ಮನೆವರೆಗೂ ನಮ್ಮ ಮನಂತ ಇವು ಇಲ್ದಲೇ ಮುಟ್ತಿರಲಿಲ್ಲ. ಈಗ ಧೈರ್ಯ ತೊಗೊಂಡ್ಬಿಟ್ಟದಾನೆ. ಈಗ ಅವ್ಯಾವ ಹಾಕಲ್ಲ, ಮಾಡ್ತಾನೀಗ. ಅದು ನಮಗೆ ಗೊತ್ತಾಗಬೇಕದು ಒಳಗಿಂದನ. ಇಂಥವು ನಿಮಗೆ ಒಂದು ಕೊಟ್ಟೆ ಸನ್ನಿವೇಶನ, ಸಹಜೀವನ. ಇಂಥದ್ದು ಐ ಹ್ಯಾವ್ ಫಂಡ್ಸ್ ಆಫ್ ಸ್ಟೋರೀಸ್, ಲೈವ್ ಸ್ಟೋರೀಸ್ ನನ್ನ ಹತ್ರ. ಓಕೆ, ಇಷ್ಟೆಲ್ಲ ಆದ್ಮೇಲೆ ಬರ್ದಿಡ್ಬೇಕು ಸರ್ ಇದನ್ನೆಲ್ಲ. ನಿಮ್ಮ ಅನುಭವನೆಲ್ಲ ಬರ್ದಿಡ್ಬೇಕು. ಸ್ಟೋರಿಗಳು ನೀವೇ ಇಟ್ಕೊಂಡ್ಬಿಡ್ಬೇಡಿ. ಇಲ್ಲ, ನಾನು 98 ನಂದು ಡೈರಿ ಹಿಡಿದವಲ್ಲ, ಅಷ್ಟೂ ಡೈರಿಗಳನ್ನು ತಗೊಂಡು ಎಲ್ಲ ಅವನ್ನೆಲ್ಲ ಒಂದೊಂದು ಇದರಲ್ಲಿ ಒಂದೊಂದು ವರ್ಷದ್ದು ಬರೀ ಒಂದೊಂದು 2 ಎಪಿಸೋಡ್ ಅಂದ್ರೂ ಎಷ್ಟೋ ಆಗಿಬಿಡುತ್ತವೆ. ಅಯ್ಯೋ, ಅದು ಪ್ರಕಟ ಆಗಬೇಕು. ಅಲ್ಲ, ಇಷ್ಟು ಚೆನ್ನಾಗಿದೆ. ಇವೆಲ್ಲ ಯಾರಿಗೆ ಅನುಭವ ಆಗುತ್ತಮ್ಮ? ಇವು ಎಲ್ಲ ಬೇಕಾಗುತ್ತೆ ನಮಗೆ. ನಿಮ್ಮ ಅನುಭವದ ಪ್ರತಿಫಲನ, ಲಾಭನ ನಾವು ಪಡ್ಕೋಬೇಕು, ಪ್ರಯೋಜನ ಆಯ್ತಲ್ಲ. ಅಂದರೆ ಅದರ ಬುದ್ಧಿ ವಿಕಾಸ ಡಾರ್ವಿನ್ನನ ವಿಕಾಸವಾದ ಪ್ರಕಾರನ ಇದಕ್ಕಿಂತಲೂ ಮೀರಿ ಯಾವುದೇ ಬ್ರೈನ್ ವಿಕಾಸ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತೀರ. ಇಷ್ಟು ಅವುಗಳನ್ನು ಉಪಯೋಗಿಸಿ ಇವುಗಳ ಬ್ರೈನಿನ ಮುಂದೆ ಇದನ್ನೇ ರೋಬೋ ಮಾಡಿ ನಮ್ಮ ಡಯಾಗ್ನೋಸಿಸ್ ಮಾಡಬೇಕು ಅಂತ ಈ ದೊಡ್ಡ ಸಂಶೋಧನೆಗಳು ನಡೀತಾ ಇದ್ದವು. ಏನು ಇದನ್ನು ಮೇಧಾಶಕ್ತಿ ಅಂತ ಹೇಳ್ತಾರೆ. ಖಂಡಿತ. ನೀವು ಅದಕ್ಕೆ ಬಂದ್ರಿ, ಮೇಧ ಗೊತ್ತಾಯ್ತಾ? ಅಂದರೆ ನಾವು ಚಿಕ್ಕ ಮಕ್ಕಳಿಗೆ ಅನಿವಾರ್ಯವಾಗಿ ಕೊಡಬೇಕು. ಅಂದರೆ ಸುಪ್ರೀಂ ಇನ್ಫ್ಯಾಂಟ್ ಫುಡ್. ಜಗತ್ತಿನಲ್ಲಿ ಇದನ್ನು ಮೀರಿಸಿದಂಥ ಶಿಶು ಆಹಾರ ಯಾವುದೂ ಇಲ್ಲ ಅಂತ. ಅದೇ ರೀತಿ ಡೈಜೆಸ್ಟಿಬಲ್, ಅದೇ ರೀತಿ ನಮ್ಮ ಮಹಿಳೆಯರಿಗೆ ಏನು. ಆಮೇಲೆ ಆಟಗಾರರು, ನಮ್ಮಂಥ ಮುದುಕರು, ಸೋತು ಹೋದವರು, ರೋಗಿಗಳು, ಇಂಥವರಿಗೆ ಅತ್ಯದ್ಭುತ ಆಹಾರ. ನಮ್ಮ ಎಲ್ಲ ಶಾಲೆಗಳನ್ನು ಯಾಕಮ್ಮ ಇಂಟ್ರೊಡ್ಯೂಸ್ ಮಾಡಬಾರ್ದು?
ಮೊಟ್ಟೆನು ಹಾಲು ಅದನ್ನು ತರೋದು, ಯಾವ ಅದು ಮೊಟ್ಟೆನಮ್ಮ? ಏನೋ ಕಂಟಾಮಿನೇಷನ್ ಆಗಿರೋದು. ಅಯ್ಯೋ. ಮೊಟ್ಟೆ ವಿಷಯಕ್ಕೆ ಬರ್ತೀನಿ ಕೇಳ್ರಿ. ಅಯ್ಯೋ. ನಿಮ್ಮ ಮೊಟ್ಟೆ ಮತ್ತು ಆ ಕೋಳಿ ನನ್ನ ಏನೇನು ಹಾಕಿ ಬೆಳೆಸ್ತಾರೆ ಅದು. ಕೇರಳದ ಸ್ನೇಹಿತ ಒಬ್ಬ ಇದ್ದಾನೆ, ಅವರೇನಮ್ಮ ಥಾಮಸ್ ಅಂತ, ಕೆ ಥಾಮಸ್ ಅಂತ. ಅವರು ಮಾಂಸ ಎಲ್ಲ ತಿಂತಾರೆ ಅವರು. ಅಲ್ಲಿ ಹೋದಾಗ ನಾನು ನನ್ನ ಮಿಸಸ್ ಇಬ್ಬರು ಹೋಗಿದ್ವಿ ಅಲ್ಲಿಗೆ 1 ವೀಕ್ ಇದಕ್ಕೆ. ಏನಕ್ಕೆ ಸರ್? ಕ್ಯಾಂಪ್ ಟ್ರೈನಿಂಗ್. ಓಕೆ. ಅವ ಮೆಲ್ಲಿಫೆರಾದಲ್ಲಿ ಟ್ರೈನಿಂಗ್ ಕೊಟ್ಟು. ಯಾರಿಗೆ ಟ್ರೈನಿಂಗ್ ಕೊಟ್ರಿ? ನಮಗೆ. ನಿಮಗೆ ಟ್ರೈನಿಂಗ್ ಕೊಟ್ಟ? ನಮಗೆ ಟ್ರೈನಿಂಗು. ಏನು? ಮೆಲ್ಲಿಫೆರಾ ಅಂತಂದು ಇದರಲ್ಲಿ ಯುರೋಪಿಯನ್ ತಳಿ ಬರುತ್ತೆ, ಅದರ ಬಗ್ಗೆ ವಿಶೇಷವಾಗಿ. ನಮ್ಮಲ್ಲಿ ಅದು ಇಲ್ಲ. ಗೌರ್ಮೆಂಟಿಂದಲೇ ಇದು ಮಾಡ್ತಿದ್ರು. ನಮ್ಮ ಡೈರೆಕ್ಟ್ರು ಉಮಾಕಾಂತ್, ಅಯ್ಯೋ ನೀವು ಹೋಗೋದಾದ್ರೆ ಕೈ ಮುಗಿತೀನಿ ಹೋಗಪ್ಪ ಅಂತ ಕಳಿಸಿದ್ರು. ಹೋಗಿದ್ದೆ. ಅಲ್ಲಿ ಆಯಮ್ಮ ಮರ್ಸಿ ಥಾಮಸ್ ಅಂತ, ಅವಾಗೇನು ಚಿಕ್ಕ ಹುಡುಗಿ. ಆಂಟಿ ನಿಮ್ಗೇನು ಬೇಕೋ ಮಾಡ್ಕೊಂಬಿಡಿ ಅಂತ ಅಡಿಗೆ. ಅವ್ರು ಏನು ಬೇಕಾದ್ರೂ ತಿಂತಾರಲ್ಲಮ್ಮ, ನಾವು ನಮಗೆ ಬೇಕಾದ್ದೇ ಮಾಡ್ಕೋಬೇಕಲ್ಲ. ವೆಜಿಟೇರಿಯನ್ಸ್ ಅದೊಂದು ಪ್ರಾಬ್ಲಮ್. ನಾವೇ ಮಾಡ್ಕೋಬೇಕು. ಇಲ್ಲ ಏನು ಹೇಳ್ದೆ ಗೊತ್ತೇನ್ರಿ ಒಂದು ಥಾಮಸ್ಸು, ಸರ್ ಐ ನೆವರ್ ಯೂಸ್ ಪೌಲ್ಟ್ರಿ ಅಂದ, ಚಿಕನ್ ಐ ನೆವರ್ ಯೂಸ್ ಅಂದ. ಯಾತಕ್ಕೆ ಅಂದರೆ ಇಟ್ ಈಸ್ ಓನ್ಲಿ ಸ್ಟಿರಾಯ್ಡ್ ಫೆಡ್ ಬಲ್ಕ್ ಫುಡ್. ಅದು ಸ್ಟಿರಾಯ್ಡ್ ಕೊಡದಲ್ಲೇ ಅತಿಶಯವಾಗಿ ಆಹಾರ ತಗೊಳಕ್ಕಾಗಲ್ಲ. ಅದರಿಂದ ತಿಂದ ಮೇಲೆ ನಿಮ್ಮ ತಲೆಗಳು ಕೂಡ ಹೆಚ್ಚು ಕಡಿಮೆ ಬ್ರಾಯ್ಲ್ಡ್ ಪೌಲ್ಟ್ರಿ ಆಗಿಬಿಡುತ್ತೆ, ಎಲ್ಲ ಹೋಗಿಬಿಡುತ್ತೆ. ಆಮೇಲೆ ನಿಮ್ಮ ಅಂಗಾಂಗಗಳು ಕೂಡ ಏನೇನೋ ಆಗ್ಬೋದು. ವರಸ್ಟ್ ನಾನ್ ವೆಜಿಟೇರಿಯನ್ ಫುಡ್ ಚಿಕನ್. ಭಾಳ ಆಶೆಪಟ್ಟು ಹೋಗ್ತಿರಲ್ಲ, ಬೇಡ, ಖಂಡಿತ ಹೋಗಬೇಡ್ರಿ. ನೋಡಿ, ನಿಮ್ಗೇನು ನ್ಯಾಚುರಲ್ ಸಿಗೋದು ಯಾವ್ದಾದ್ರು ತಿನ್ಬೋದು, ಏನಾದ್ರು ತಿನ್ನಿರಿ. ಕುರಿ ಮೇಕೆ ಎಲ್ಲ ಅಡ್ಡಿ ಇಲ್ಲ, ಚಿಕನ್ ಮಾತ್ರನ ಪ್ಲೀಸ್ ಅವಾಯ್ಡ್. ಕುರಿ ಮೇಕೆ ಎಲ್ಲ ಈ ಸೊಪ್ಪು ಸೌದೆ ತಿನ್ಕೊಂಡು ಬಿಸಿಲಲ್ಲಿ ಓಡಾಡ್ಕೊಂಡು ಇರುತ್ತೆ. ಇದನ್ನ ಒಳ್ಳೆ ಹೂ ಬೆಳೆಸ್ದಂಗೆ ಗ್ರೀನ್ ಹೌಸಲ್ಲಿ ಬೆಳೆಸ್ತಾರೆ ಅಲ್ವಾ? ಚಿಕನ್ ಮಾತ್ರ ಆರ್ಟಿಫಿಷಿಯಲ್ ಕ್ರಿಯೇಟ್. ಚಿಕನ್ ಮಾತ್ರ ನಾನು ಎಂದೂ ತಿನ್ನೋದಿಲ್ಲ ಸರ್ ಅಂತ ಹೇಳ್ದ ಅವರು, ಥಾಮಸ್ ಅವ್ರು ಹೇಳಿದ್ದು. ಇಲ್ಲೇ ನಮ್ಮಲ್ಲೇ ವರ್ಷಾನ್ಗಟ್ಲೆ ಇಲ್ಲಿದ್ದ. ಅವನ್ನೆಲ್ಲ ಗೂಡುಗಳು ತೊಗೊಂಡು ಬಂದು ಇಲ್ಲೇ ಇಟ್ಕೊಂಡು ಈ ಬಿಕೇಮ್ ಮೈ ವೆರಿ ಗುಡ್ ಫ್ರೆಂಡ್. ಈಗ ನಾನು ಹೋದ್ರೆ ಧಾರಾಳವಾಗಿ ಯಾವ ಬೇಕಂದ್ರೂ ಹೋಗಿ ಅಲ್ಲಿ ಇರ್ಬೋದು, ಕಂಫರ್ಟಬಲ್ ಆಗಿ 1 ದಿವಸ 2 ದಿವಸ. ಇದಾದಮೇಲೆ ವ್ರಣ ಶೋಧಕ, ವ್ರಣ ರೋಪಕ. ನಿಮ್ಮದು ಗಾಯಗಳು ಎಂಥ ಗಾಯಗಳಾಗಿರಲಿ, ಜೇನು ಹಾಕಿಬಿಟ್ರೆ ನೀವು ಆಸ್ಪತ್ರೆಗೆ ಹೋಗಬೇಡ್ರಿ, ಆಂಟಿ ಟೆಟಾನಸ್ ತೊಗೋಬೇಡ್ರಿ, ಇನ್ಯಾವ ಬ್ಯಾಂಡೇಜು ಮತ್ತೊಂದು ಮಾಡಬೇಡ್ರಿ, ಏನೂ ಮಾಡಬೇಡ್ರಿ. ಅದನ್ನೆಲ್ಲ ಒರೆಸಿಬಿಡ್ರಿ, ಬಾಯ್ಲ್ಡ್ ನೀರಲ್ಲಿ ಒರೆಸಿಬಿಟ್ಟು ಅಲ್ಲಿಗೆ ಜೇನನ್ನು ಇದನ್ನು ಹರಳೆ ಹಾಕಿಬಿಟ್ರಿ. ಅಷ್ಟಕ್ಕೂ ಅದು ಪೂರ್ತಿ ತೊಯ್ಯೋವಷ್ಟು ಜೇನು ಹಾಕಿಬಿಟ್ರಿ. ಅದು ಅದಕ್ಕೆ ಅಂಟ್ಕೊಬಿಡುತ್ತೆ. ಅದು ಕೈ ಬಿಡೋವರೆಗೂ ನೀವು ಅದಕ್ಕೆ ನೀರು ಬೀಳಿಸ್ಬೇಡ್ರಿ. ಪೂರ್ತಿ ಒಣಗಿ ನಿಮ್ಗೆ ಅಲ್ಲೇನೂ ಗುರ್ತೇನೇ ಇರೋದಿಲ್ಲ ಆ ಥರ. ಇಲ್ಲಿ ಒಂದು ತೋರಿಸ್ತೀನಿ, ಕಾಣಿಸುತ್ತೆ, ಕಲೆ ಕಾಣಿಸುತ್ತೆ ನಿಮಗೆ? ಏನು ಕಾಣಲ್ಲ. ಏನು ಕಾಣಿಸ್ತಿಲ್ಲ ಸರ್. ಹೆಂಗಾಗಿತ್ತು ಗೊತ್ತೇನಮ್ಮ? ನೀವು ಹೇಳಿದ್ರೆ ಕೇಳ್ತೀವಿ ಅಷ್ಟೇ, ಅಲ್ಲ ನಮಗೆ ಕಾಣಿಸ್ತಿಲ್ಲ. ಕಾಣಿಸಲ್ಲ. ಅಲ್ಲ, ನೀವು ಹತ್ರ ಬಂದು ಯಾರು ನೋಡ್ಬೋದು. ಈ ಮೊಚ್ಚು ತೊಗೊಂಡು ಹಿಂಗೆ ಕೊಚ್ಚಿದ್ರೆ ಹೋಗಲ್ವಾ, ಹಂಗೆ ಹೋಗಿತ್ತು. ಅಪ್ಪ, ರಸ್ತೆಯಲ್ಲಿ ಮೋಟರ್ ಸೈಕಲ್ ಮೇಲೆ ಬಿದ್ದು, ನೋ ಟ್ರೀಟ್ಮೆಂಟ್, ಓನ್ಲಿ ಹನಿ. ಇಂಥದ್ದು ಒಂದಲ್ಲ, ದಿವ್ಯೌಷಧ. ನಂದು ಸುಮಾರು ಉದಾಹರಣೆ ಹೇಳಿದೆ. ಕಾಲಲ್ಲೊಂದು, ಅಂಗಾಲಲ್ಲಿ ಏನು ಗಾಜು ಚುಚ್ಕೊಂಡ್ಬಿಟ್ಟಿತ್ತು, ಸುಳ್ಳಂತ ರಕ್ತ ಎಲ್ಲ ಬಂದು ಬಿಡ್ತು. ನಾನು ಹೇಳ್ತೇನಲ್ಲಮ್ಮ, ಸೊ ಇಷ್ಟೆಲ್ಲ ಇರುವಂಥ ಜೇನ್ನ ಸಾಕ್ಬೇಕಾ ಬೇಡವಾ? ಅವರು ಇವರು ಅಂತ ಇಲ್ಲ, ಆಲ್ ಆರ್ ಎಲಿಜಿಬಲ್ ಟು ಗೋ ಫಾರ್ ಬೀ ಕೀಪಿಂಗ್, ಟು ರೀಪ್ ದ ಬೆನಿಫಿಟ್ಸ್. ನಮಗೋಸ್ಕರ ಮಾಡಬೇಕು ಅಲ್ವಾ, ಯಾರಿಗೋಸ್ಕರನೂ ಅಲ್ಲ. ಎಷ್ಟು ಉಪಯೋಗಗಳು ಸರ್. ವ್ರಣಾರೋಪಣ ಹೇಳಿದ್ರಿ.
ಆಯ್ತಲ್ಲ, ಅದೇ ಕಣಮ್ಮ ವರ್ಣ ಶೋಧಕ ಅಂದರೆ ನೀವು ಅದರ ಮೇಲೆ ಹಾಕಿದ ವಾಸಿ ಕೂಡಲೇ ಮಾಡೋದು. ಅದರಲ್ಲಿರೋ ಒಂದು ಇನ್ಹಿಬಿನ್ ಕಂಟೆಂಟ್ ಅಂತ ಇದೆ, ಎನ್ಸೈಮ್. ಅದು ಅಲ್ಲಿ ಹೈಡ್ರೋಜನ್ ಪೆರಾಕ್ಸೈಡನ್ನು ತಾನೇ ಉಂಟು ಮಾಡಿಬಿಡುತ್ತೆ. ಅಂದರೆ ಅಲ್ಲಿರುವಂಥ ಕಶ್ಮಲ, ಅಲ್ಲಿಂದ ನಿಮಗೆ ಅಲ್ಲಿನ ಏನೋ ಆ ಸೆಪ್ಟಿಕ್ ಆಗುವಂಥ ಬ್ಯಾಕ್ಟೀರಿಯಾ ಏನಿದೆ ಅದೆಲ್ಲ ಹೋಗ್ಬಿಡುತ್ತೆ, ಟಾಕ್ಸಿಕ್ ಬ್ಯಾಕ್ಟೀರಿಯಾ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ಅದಕ್ಕೆ ಅಲ್ವಾ ಹಾಕೋದು ನಾವು, ಆ ಕೆಲಸವನ್ನು ಇದೇ ಮಾಡಿಬಿಡುತ್ತೆ. ಆಮೇಲೆ ಋಣ ರೋಪಕ, ಋಣ ಶೋಧಕ ಅಂದರೆ ತೊಳೆಯುತ್ತೆ, ಋಣ ರೋಪಕ ಅಂದರೆ ಗುಣಪಡಿಸುತ್ತೆ, ಋಣ ಅಂದರೆ ಗಾಯ ಇಲ್ವಾ? ಹೌದು. ಇಷ್ಟೊಂದೆಲ್ಲ ಗುಣಗಳಿರುವಂಥ ನಮ್ಮ ಜೇನನ್ನು ಸಾಕಬೇಕಂತ ಪ್ರಕೃತಿ ಕೊಡಮಾಡಿರುವಂಥ ಮಹಾವರ ಇದು, ಅಮೃತ. ಇಷ್ಟಕ್ಕೂ ಅವು ದುಡಿದು ಏನು ಅವಕ್ಕೇನು ಹೆಚ್ಚಿಗೆ ಆಹಾರನೂ ತಿನ್ನೋದಿಲ್ಲ. ಅವು ತಮ್ಗೆ ಅವತ್ತಿನ ಕೋಟ ಇಷ್ಟು ದೂರ ಹೋಗಿ ಬರಬೇಕು ಅಷ್ಟು ಮಾತ್ರ ಅವು ತಿನ್ನೋದು. ಅತಿಶಯವಾಗಿ ನಮ್ಮಂಗೆ ತಿನ್ನಲ್ಲ, ಬೊಜ್ಜೆಲ್ಲ ಬರ್ಸ್ಕೊಳ್ಳಲ್ಲ, ತಿನ್ನಲ್ಲ. ಏಕೆಂದ್ರೆ ಅವಕ್ಕೆ ಹಾರೋದಕ್ಕೆ ಶಕ್ತಿ ಬೇಕು, ಎಷ್ಟೋ ಅಷ್ಟು. ಏನು ಇಂಥ ಇದನ್ನು ಮಾಡ್ಬೇಕಂತಾರೆ ಬೇಡ ಅಂತ. ಏನೋ ಅಚ್ಚರಿಗಳಿಂದ ಕೂಡಿದೆ ಸರ್ ಈ ಇನ್ನೂ ಅದ್ಭುತವಾಗಿದೆ. ನಿಮ್ಗೆ ಇನ್ನೂ ಹೇಳ್ತಾ ಹೋದ್ರೆ ನೀವು, ಅದಕ್ಕೆ ನಾನು ಹೇಳಿದ್ದು ಕಮ್ ಫಾರ್ ಹಾಲ್ಟಿಂಗ್ ಅಂತ. ಯಾಕೆ ಅಂದರೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿಬಿಡ್ತು. ನಮ್ಮ ಮನೇಲಿ ಬೇಕಂತಾರೆ. ನನ್ನ ಮಗ, ನಮ್ಮ ಬಾಸು, ಅವ್ರ ಬಾಸು, ಮೇಡಮ್ಮು, ಇವರು ಏನು ಯಾರಾದರೂ ಅವರ ನೆಂಟರುಗಳು ಸಿಬ್ಬಂದಿ ಬಂದಾಗ ಹೋಗ್ಬೇಕು ಅಂತ ಅಂದ್ಕೊತಿರ್ತಾನೆ, ಮಾತೇ ಆಡೋಲ್ಲ. ಇವ್ರು ಯಾರನ್ನ ಬಂದುಬಿಟ್ರೆ ಓಯ್ಯಪ್ಪನೇನು ಹಿಡಿಯೋದೇ ಇಲ್ಲ, ಇಷ್ಟು ಮಾತಾಡ್ತಾರೆ ಅಂತ ಅವ್ರಿಗೆ ಅಲ್ಲಿ ಗೊತ್ತು. ಅವಾಗ ಅಲ್ಲಿ ಎಲ್ಲೆಲ್ಲೋ ಹೊರಗೆ ಆಗ್ಬಿಡ್ತಾರೆ. ಇವ್ರು ಬಂದ ಮಾತನ್ನ ನೋಡು, ಬಾಯ ಮಾತು ಹೊಳ್ತಾವೇನು, ಹೆಂಗೆ ಕೂತ್ಕೊಂಡಿದ್ದಾನೆ ಅಂತ. ನಿಮಗೆ ಬೇಕಾದ ನಿಮ್ಮ ಆಸಕ್ತಿಯ ವಿಷಯ ಕೇಳಿದ್ರೆ ಹೇಳ್ತೀರ ಪಾಪ ನೀವು. ತುಂಬ ಚೆನ್ನಾಗಿದೆ ಸರ್. ಹೇಳಿ. ಸೊ ಆಯಿತು. ಈಗ ನಿಮಗೆ ಮತ್ತೇನು ಪರಿಚಯ ಮಾಡ್ತಾನೆ? ಈಗ ಆ ಕೂಡಿನ ಪರಿಚಯ ಮಾಡಿಸ್ತಲ್ಲ, ಆಗಲಿ. ಪ್ರಾಕ್ಟಿಕಲ್ಲು